ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಓಂ ಸಾಯಿರಾಮ್. ನಮಸ್ತೆ ಸ್ನೇಹಿತರೆ, ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನೀವು ಈಗಿರುವ ಹಂತ ಆಗಿರ್ಬೋದು, ಇಲ್ಲ ಕೆಲವು ಸವಾಲುಗಳನ್ನಾಗಿರ್ಬೋದು, ಅಡ್ಡಿ ಆತಂಕಗಳನ್ನಾಗಿರ್ಬೋದು, ಯಾವ ರೀತಿ ಎದುರಿಸಬೇಕು, ಹೊಸ ಆರಂಭಕ್ಕೆ ಯಾವ ರೀತಿಯ ಅಂಶಗಳು ತಡೆಗಟ್ತಾ ಇದ್ದಾವೆ, ಹಾಗೆ ಅದರ ಅಂತಿಮ ಫಲ ಯಾವ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಆರಂಭವನ್ನು ಸೃಷ್ಟಿ ಮಾಡಿಕೊಡುತ್ತೆ ಅನ್ನೋ ರೀತಿಯಲ್ಲಿ ಇವತ್ತಿನ ಟ್ಯಾರೋ ರೀಡಿಂಗ್ನ ಮೆಸೇಜ್ ಆಗಿರುತ್ತೆ. ಹಾಗಾದರೆ ನೀವು ನಿಮ್ಮ ಜೀವನದಲ್ಲಿ ಕೆಲವು ಒದಗಿ ಬರುವ ಒಂದು ಕಠಿಣತೆಗಳಾಗಿರ್ಬೋದು, ಹಾಗೆ ಕೆಲವು ಕೆಟ್ಟ ಜನರನ್ನಾಗಿರ್ಬೋದು ತಡೆಗಟ್ಟುವ ಸಾಹಸಕ್ಕೆ ಸಿದ್ಧರಾಗಿದ್ದೀರಾ. ಈ ಸಮಯದಲ್ಲಿ ನಿಮ್ಮ ಹಳೆಯ ಬಂಧನಗಳನ್ನು ನೀವು ಬಿಡಿಸಿಕೊಳ್ತೀರಾ. ನಿಮ್ಮ ಹಿಂದಿನ ಜೀವನದಲ್ಲಿ ನೀವು ಕಲಿತ ಕೆಲವು ಪಾಠಗಳು ಈ ಹೊಸ ಆರಂಭಕ್ಕೆ ಆ ಅನುಭವ ನೀಡಿದೆ. ಅಂದರೆ ಆ ಹಳೆಯ ಅನುಭವಗಳು ಹೊಸ ಆರಂಭವನ್ನು ನಿಮ್ಮ ಜೀವನದಲ್ಲಿ ಪ್ರಸ್ತುತಪಡಿಸಿದವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಸ್ನೇಹಿತರೆ, ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಇದು ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ, ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ನಿಮ್ಮ ಈ ಸಮಯದ ಎನರ್ಜಿ ಪ್ರಕಾರ ಬಾಬಾರವರಲ್ಲಿ ಒಂದು ದೃಢವಾದ ವಿಶ್ವಾಸವಿಟ್ಟು ಈ ರೀಡಿಂಗ್ನ ನೋಡ್ತಾ ಹೋದರೆ, ಈ ರೀಡಿಂಗ್ ಮೂಲಕ, ಈ ಸಂದೇಶಗಳ ಮೂಲಕ ಬಾಬಾರವರು ಸಂಪರ್ಕಕ್ಕೆ ಬರ್ತಾರೆ. ಹಾಗೆ ಎನರ್ಜಿ ಇರುತ್ತಲ್ಲ, ಇಲ್ಲಿ ಒಂದು ರೀತಿಯಲ್ಲಿ ಬದಲಾವಣೆಗೊಳ್ಳುತ್ತೆ. ಅಂದರೆ ಬಾಬಾರವರ ಒಂದು ಸಕಾರಾತ್ಮಕ ಎನರ್ಜಿಯನ್ನು, ದಿವ್ಯ ಶಕ್ತಿಗಳ ಎನರ್ಜಿಯನ್ನು ನೀವು ನೇರವಾಗಿ ಈ ರೀಡಿಂಗ್ ಮೂಲಕ ಪಡ್ಕೊಳ್ಬೋದು. ಒಂದು ಬ್ಲೆಸ್ಸಿಂಗ್ ರೂಪದಲ್ಲಾಗಿರ್ಬೋದು, ಒಂದು ಪರಿಹಾರದ ರೂಪದಲ್ಲಾಗಿರ್ಬೋದು, ಇನ್ಯಾವುದೇ ಒಂದು ರೀತಿಯಲ್ಲಿ ನೀವು ಒಂದು ಫಲಿತಾಂಶದ ರೂಪದಲ್ಲಿ ಬಾಬಾರವರ ಎನರ್ಜಿಯನ್ನು ನಿಮ್ಮ ಕಡೆ ಸೆಳ್ಕೊಳ್ಳೋಕ್ಕೆ ಇದು ಒಂದು ಮಾಧ್ಯಮವಾಗಿ ಕೆಲಸ ಮಾಡುತ್ತೆ. ನಿಮ್ಮ ಜೀವನದಲ್ಲಿ ಮುಂದೆ ಬರುವ ಕೆಲವು ತೊಂದರೆಗಳು ಯಾವ ರೀತಿಯಲ್ಲಿ ನಿಮ್ಮನ್ನು ಬಲಗೊಳಿಸ್ತವೆ, ಹಾಗೆ ಯಾರು ನಿಮ್ಮ ಸಹಾಯಕ್ಕೆ ಬರ್ತಾರೆ, ಹೊಸ ಆರಂಭ ನಿಮ್ಮ ಭವಿಷ್ಯವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ರೂಪಿಸಿಕೊಡುವ ಎಲ್ಲ ರೀತಿಯಲ್ಲೂ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದೆ. ಹೊಸ ಅವಕಾಶಗಳು ಉತ್ಸಾಹದ ರೂಪದಲ್ಲಿ ನಿಮ್ಮ ಕಡೆ ಬರ್ತಾ ಇದ್ದಾವೆ. ಧೈರ್ಯ ಮತ್ತು ತಾಳ್ಮೆಯಿಂದ ನೀವು ಈ ಸಮಯದಲ್ಲಿ ಮುಂದುವರಿಬೇಕು. ಈ ಸಮಯದಲ್ಲಿ ನೀವು ಬಿಡಬೇಕಾದ ಕೆಲವು ಹಳೆಯ ವಿಷಯಗಳ ಬಗ್ಗೆ ಮೊದಲನೆಯದಾಗಿ ಪಾಪ ಇಲ್ಲಿ ಮೆಸೇಜ್ ಕೊಡ್ತಿದ್ದಾರೆ. ಅಂದರೆ ನಿಮ್ಮ ಜೀವನದಲ್ಲಿರುವ ಕೆಟ್ಟ ಜನರೇ ಆಗಿರ್ಬೋದು, ಕೆಟ್ಟ ಸಂಬಂಧಗಳಾಗಿರ್ಬೋದು, ಇಲ್ಲವೇ ಕೆಟ್ಟ ವಿಚಾರಗಳಾಗಿರ್ಬೋದು, ಇಲ್ಲೇ ಯಾವುದೋ ಒಂದು ಸಂದಿಗ್ಧ ಸ್ಥಿತಿ ಆಗಿರ್ಬೋದು, ಕಠಿಣತೆಗಳ ಸಂದರ್ಭಗಳಾಗಿರ್ಬೋದು, ಅವುಗಳಿಗೆ ಹೆದರಿ ಓಡುವ ಅವಶ್ಯಕತೆ ಇಲ್ಲ. ಅವುಗಳನ್ನು ಎದುರಿಸಿ ನೀವು ನಿಂತಾಗ ಖಂಡಿತವಾಗಿಯೂ ಅವುಗಳೇ ನಿಮ್ಮಿಂದ ಹಿಂದೆ ಸರಿತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಮೊದಲನೇದಾಗಿ ಮೆಸೇಜ್ ಕೊಡ್ತಿದ್ದಾರೆ. ಹಾಗಾಗಿ ಕೆಲವು ಹಳೆಯ ವಿಚಾರಗಳನ್ನು ಈ ಸಮಯದಲ್ಲಿ ನೀವು ಬಿಡಬೇಕು. ಆಗಲೇ ನಿಮ್ಮ ಜೀವನದಲ್ಲಿ ಹೊಸ ವಿಚಾರಗಳಾಗಿರ್ಬೋದು, ಹೊಸ ಅಧ್ಯಾಯಗಳಾಗಿರ್ಬೋದು ಸೃಷ್ಟಿಯಾಗ್ತವೆ. ಆಗ ಅದರಲ್ಲಿ ನೀವು ನಿಮಗೆ ಬೇಕಾದ ರೀತಿಯಲ್ಲಿ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬಹುದು ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಒಂದು ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಹಾಗೆ ಈ ಸಮಯದಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ನೀವು ಒಂದು ಎಚ್ಚರಿಕೆ ವಹಿಸಬೇಕು ಅನ್ನುವುದರ ಬಗ್ಗೆ ನಿಮ್ಮಲ್ಲೇ ಒಂದು ಆತ್ಮಸಾಕ್ಷಿಯ ಮೂಲಕ ನಿಮಗೆ ಒಂದು ಕೂಗು ಕೇಳಿಸುತ್ತೆ. ಅದರ ಮೂಲಕವೇ ನೀವು ಕೆಲವು ವಿಚಾರಗಳಲ್ಲಿ, ಕೆಲವು ಜನರ ವಿಚಾರದಲ್ಲಿ ನೀವು ಎಚ್ಚರಿಕೆ ವಹಿಸಬೇಕಾಗುತ್ತೆ ಈ ಸಂದರ್ಭದಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಹಾಗಾಗಿ ನಿಮ್ಮಲ್ಲಿರುವ ಒಂದು ಶಕ್ತಿಯನ್ನು, ಅಂದರೆ ಒಂದು ಬುದ್ಧಿಶಕ್ತಿಯನ್ನು ಉಪಯೋಗಿಸುವ ಸಂದರ್ಭವೇ ಇದಾಗಿದೆ. ಅದೇ ನಿಮ್ಮ ಜೀವನದಲ್ಲಿ ಒಂದು ಭರವಸೆ ಆಗಿರ್ಬೋದು, ಮತ್ತು ಪ್ರೇರಣೆಯ ಜೊತೆಗೆ ನೀವು ಮುಂದೆ ನಡಿಲಿಕ್ಕೆ ಒಂದು ಸಹಾಯ ಮಾಡುತ್ತೆ. ಇಲ್ಲಿ ಈ ಸಮಯದ ಎನರ್ಜಿಯ ಪ್ರಕಾರ ಬಾಬಾ ನಿಮ್ಮ ಸಂಪರ್ಕಕ್ಕೆ ನೇರವಾಗಿ ಬಂದಿದ್ದಾರೆ. ಅದರ ಮೂಲಕ ಕೆಲವು ಗೈಡೆನ್ಸ್ಗಳನ್ನು ಕೊಡ್ತಿದ್ದಾರೆ. ಅಂದರೆ ನೀವು ಬಿಡಬೇಕಾದ ಹಳೆಯ ವಿಚಾರಗಳು, ಅಂದರೆ ನಿಮ್ಮ ಜೀವನದಲ್ಲಿ ಹೊಸ ಆರಂಭ ಆಗಬೇಕಾದ್ರೆ ಹಳೆಯದನ್ನು ಹಿಡಿದುಕೊಂಡೇ ನೀವು ಮುಂದುವರಿಯಲು ಸಾಧ್ಯವಿಲ್ಲ. ಕೆಲವು ವಿಚಾರಗಳು ನೀವು ಹಳೆಯ ವಿಚಾರಗಳನ್ನು ಬಿಡಲು ನಿಮಗೆ ಸಹಾಯ ಮಾಡ್ತವೆ. ಅಂದರೆ ಹಳೆಯ ನೋವಾಗಿರ್ಬೋದು, ಅಸಮಾಧಾನ ಆಗಿರ್ಬೋದು, ಹಿಂದಿನ ವಿಫಲತೆಗಳಾಗಿರ್ಬೋದು, ನೋವು ಆಗಿರ್ಬೋದು, ದ್ರೋಹ ಆಗಿರ್ಬೋದು, ಇವುಗಳನ್ನು ಮರುಕಳಿಸುತ್ತಾ ನೀವು ಹೋದಷ್ಟು ನಿಮ್ಮ ಮನಸ್ಸು ಭಾರವಾಗುತ್ತೆ. ಹಾಗೆ ದೇಹ ಕೂಡ ಖಿನ್ನತೆಗೆ ಜಾರತ್ತೆ. ಇದರಿಂದ ದೇಹ ನಿಮಗೆ ಸ್ಪಂದಿಸೋದಿಲ್ಲ, ಮನಸ್ಸೇ ಬೇರೆ ಕಡೆ ಹರಿದಾಡತ್ತೆ, ದೇಹನೇ ಇನ್ನೊಂದು ಕಡೆ ಸೆಳೆಯುತ್ತೆ. ಈ ರೀತಿ ಆದಾಗ ಏನಾಗುತ್ತೆ ಅಂದರೆ ನಿಮ್ಮ ಜೀವನದಲ್ಲಿ ಏನನ್ನೂ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ, ಮನಸ್ಸು ಭಾರವಾಗಿರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಹಾಗಾಗಿ ಕೆಲವು ವಿಚಾರಗಳನ್ನು ಇಗ್ನೋರ್ ಮಾಡಬೇಕು, ಹಾಗೆ ಇಲ್ಲಿ ಕೆಲವರನ್ನು ಕ್ಷಮಿಸ್ಬಿಡ್ಬೇಕು ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಅದು ನಿಮ್ಮ ಮನಸ್ಸಿಗೆ ಒಂದು ಸ್ವತಂತ್ರತೆಯನ್ನು ಕೊಡುತ್ತೆ. ಭಯ ಮತ್ತು ಆತ್ಮ ಸಂಶಯವನ್ನು ನೀವು ಮೊದಲು ಬಿಡಬೇಕು. ನಾನು ಮಾಡಲಾರೆ, ಇಲ್ಲವೇ ನನ್ನಿಂದ ಸಾಧ್ಯವಿಲ್ಲ, ನಾನು ತುಂಬ ಅನಾರೋಗ್ಯದಿಂದ ಬಳಲ್ತಾ ಇದ್ದೀನಿ, ಈ ರೀತಿ ಒಂದು ಖಿನ್ನತೆಯಲ್ಲಿದ್ದೀನಿ, ನಾನು ಒಂಟಿತನದಲ್ಲಿದ್ದೀನಿ, ಈ ರೀತಿಯ ಭಾವನೆಗಳು ನಿಮ್ಮ ಬೆಳವಣಿಗೆಯನ್ನು ತಡೀತವೆ. ಹಾಗಾಗಿ ಹಳೆಯ ಭಯಗಳನ್ನು ನೀವು ಗುರುತಿಸ್ಕೊಳ್ಬೇಕು. ಸಣ್ಣ ಹೆಜ್ಜೆಗಳಿಂದ ನೀವು ಅವುಗಳನ್ನು ಗೆಲ್ತಾ ಹೋಗಬೇಕು ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ. ಕೆಲವು ವಿಷಕಾರಿ ಸಂಬಂಧಗಳಿಂದ ದೂರ ಇರಬೇಕು. ಅಂದರೆ ನಿಮ್ಮನ್ನು ಕೀಳ ಮಟ್ಟದಲ್ಲಿ ನೋಡೋದಾಗಿರ್ಬೋದು, ಇಲ್ಲ ನಿಮ್ಮಿಂದ ಏನೂ ಸಾಧ್ಯ ಇಲ್ಲ ಅನ್ನೋ ರೀತಿಲಿ ನಿಮ್ಮಲ್ಲಿ ಒಂದು ನಕಾರಾತ್ಮಕ ಭಾವ ಮೂಡಿಸುವಂಥ ಜನರಾಗಿರ್ಬೋದು, ನಿಮ್ಮ ಕನಸುಗಳನ್ನು, ಇಲ್ಲ ನೀವೊಂದು ಏನೋ ಒಂದು ಸಾಧನೆ ಮಾಡಬೇಕು, ಗುರಿ ಮುಟ್ಟಬೇಕು ಅನ್ನುವ ರೀತಿಯಲ್ಲಿ ಒಂದು ಇಚ್ಛೆಗಳನ್ನು ಇಟ್ಕೊಂಡಿದ್ದೀರಲ್ಲ, ಆ ಇಚ್ಛೆಗಳನ್ನು ನಿರ್ಲಕ್ಷಿಸುವ ಭಾವದಿಂದ ನೋಡ್ತಾರಲ್ಲ, ಅಂಥ ಜನರಿಂದ ನೀವು ಈ ಸಮಯದಲ್ಲಿ ದೂರ ಇರಲೇಬೇಕು. ಅಂದರೆ ಆರೋಗ್ಯಕರ ಸಂಬಂಧಗಳಿಗೆ ನಿಮ್ಮ ಜೀವನದಲ್ಲಿ ಜಾಗ ಕೊಡಿ. ಅಂದರೆ ವಿಷಕಾರಿ ಸಂಬಂಧಗಳನ್ನು ನಿಮ್ಮ ಜೀವನದಿಂದ ಆದಷ್ಟು ನೀವು
ದೂರವೇ ಇಡುವಂಥ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಹಾಗೆ ಅತಿಯಾದ ಹಳೆಯ ನೆನಪು ಕೂಡ ನಿಮ್ಮ ಹಿಡಿತದಲ್ಲಿರಬೇಕು. ಯಾಕಂದರೆ ಹಳೆಯದನ್ನು ಹೆಚ್ಚು ಮಮತೆಯಿಂದ ನೀವು ಹಿಡ್ಕೊಳ್ತಾ ಹೋದರೆ ಹೊಸ ಅವಕಾಶಗಳ ಕಡೆ ನೀವು ಕಣ್ಣೆತ್ತಿ ನೋಡೋಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ. ಕೆಲವು ಕೆಟ್ಟ ವಿಚಾರಗಳನ್ನಾಗಿರ್ಬೋದು, ಅಹಿತಕರ ಘಟನೆಗಳು ನಡೆದಿದ್ದಾವೆ, ಇಲ್ಲ ಮೋಸ ನಡೆದಿದೆ, ಇಲ್ಲ ಯಾರೋ ನಿಮ್ಮನ್ನು ಯಾವುದೋ ರೀತಿಯಲ್ಲಿ ವಂಚಿಸಿದ್ದಾರೆ ಅಂದರೆ ಅಂಥ ನೆನಪುಗಳನ್ನು ನೀವು ದೂರ ಇಟ್ಬಿಡ್ಬೇಕು, ಅಂದರೆ ಅಳಿಸಿ ಹಾಕ್ಬಿಡ್ಬೇಕು. ಅಂದರೆ ಕೆಲವು ಪಾಠಗಳ ರೂಪದಲ್ಲಿ ತಗೊಳ್ಬೇಕಷ್ಟೇ. ಅಂದರೆ ನಿಮ್ಮ ಒಂದು ಅಳಿಸಲಾಗದ ನೆನಪುಗಳು, ಈಗಿನ ನೀವೇನೋ ಒಂದು ಹಿಂದೆ ಕಳ್ಕೊಂಡಿದ್ದೀರಾ, ಒಂದು ಪ್ರೀತಿ ಮಾಡೋ ವ್ಯಕ್ತಿಯನ್ನೇ ಆಗಿರ್ಬೋದು, ಇಲ್ಲ ನಿಮಗೆ ಪ್ರೀತಿಯಾದ ಒಂದು ವಸ್ತುವನ್ನೇ ಆಗಿರ್ಬೋದು, ಇನ್ಯಾವುದೋ ಒಂದು ವಿಚಾರದಲ್ಲಿ ನೀವು ತುಂಬ ಮಮತೆಯಿಂದ ಪ್ರೀತಿಯಿಂದ ಇಟ್ಕೊಂಡಿರೋ ವಿಚಾರ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಆ ನೆನಪುಗಳನ್ನು ನೀವು ಕಾಪಾಡ್ಕೊಳ್ಳಿ, ಇಲ್ಲ ಅಂತಲ್ಲ. ಆದರೆ ಅವುಗಳಲ್ಲೇ ಬದುಕಕ್ಕೆ ಹೋಗಬೇಡಿ. ಯಾಕಂದರೆ ಅವು ನಿಮ್ಮನ್ನು ಮುಂದೆ ಹೋಗಲಿಕ್ಕೆ ಬಿಡೋದಿಲ್ಲ, ಅಲ್ಲೇ ತಟಸ್ಥವಾಗಿ ನಿಲ್ಲಿಸ್ಬಿಡ್ತವೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಹಾಗಾಗಿ ಕೆಲವರ ಮನಸ್ಥಿತಿ ಈಗಿನ ಸಮಯದಲ್ಲಿ ಇದೇ ರೀತಿ ಇದೆ. ಹಾಗಾಗಿ ಬಾಬಾರವರಿಂದ ನಿಮಗೆ ಇದೇ ರೀತಿ ಸಂದೇಶ ಬರ್ತದೆ. ಅಂದರೆ ನೀವು ಅವರ ಸಂಪರ್ಕಕ್ಕೆ ಹೋದಾಗ, ಬಾಬಾರವರಲ್ಲಿ ಸ್ಮರಣೆ ಮಾಡಿ ಈ ರೀಡಿಂಗ್ನ ನೋಡ್ತಾ ಹೋದಾಗ, ಅವರು ನೇರವಾಗಿ ಈ ಸಂದೇಶಗಳ ಮೂಲಕ ನಿಮ್ಮ ಸಂಪರ್ಕಕ್ಕೆ ಬಂದು ಈಗಿನ ನಿಮ್ಮ ಮನಸ್ಥಿತಿಗೆ ತಕ್ಕ ಹಾಗೆ ಕೆಲವು ಉತ್ತರಗಳನ್ನು ಕೊಡ್ತಾರೆ. ಆ ವಿಚಾರಗಳು ನಿಮ್ಮ ಜೀವನದಲ್ಲಿ ರೆಸಲ್ಟ್ ಆದರೆ ಅದಕ್ಕೆ ತಕ್ಕ ಹಾಗೆ ನೀವು ಪರಿವರ್ತನೆಗಳನ್ನು ಈ ಸಮಯದಲ್ಲಿ ತಗೊಳ್ಬೇಕಾಗತ್ತೆ. ಅವರನ್ನೇ ಸ್ಮರಣೆ ಮಾಡಿ, ಬಾಬಾರವರಲ್ಲೇ ನೀವು ಶರಣಾಗಿ ಅದಕ್ಕೊಂದು ಮುಕ್ತಿ ಬೇಕು, ಇಲ್ಲ ಅದಕ್ಕೊಂದು ಪ್ರೇರಣೆ ಬೇಕು, ಇಲ್ಲ ಅದಕ್ಕೊಂದು ಮುಂದೆ ಹೋಗಲಿಕ್ಕೆ ಒಂದು ಪರಿವರ್ತನೆ ಬೇಕು, ಈ ರೀತಿ ಎಲ್ಲ ಕೇಳಬೇಕಾಗತ್ತೆ. ಆಗ ಖಂಡಿತವಾಗಿಯೂ ಇದೇ ಟ್ಯಾರೋ ರೀಡಿಂಗ್ ಮೂಲಕ ಬಾಬಾರವರು ನಿಮ್ಮ ಸಂಪರ್ಕದಲ್ಲಿರ್ತಾರೆ. ಖಂಡಿತ ನಿಮ್ಮ ಎನರ್ಜಿ ಒಂದು ಒಳ್ಳೆಯ ರೀತಿಯಲ್ಲಿ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ, ಇಲ್ಲ ಅಂತಲ್ಲ. ಅಂದರೆ ಈ ಟ್ಯಾರೋ ರೀಡಿಂಗಿಗೆ ಅಂಥ ಶಕ್ತಿ ಇದೆ. ಅಂದರೆ ಈ ರೀಡಿಂಗ್ ನೋಡ್ತಾನೆ ನಿಮ್ಮ ಒಂದು ಎನರ್ಜಿ ಏನಿದೆಯಲ್ಲ ಅದು ರಿಮೂವ್ ಆಗುತ್ತೆ. ಅಂದರೆ ಕೆಟ್ಟ ಎನರ್ಜಿ ರಿಮೂವ್ ಆಗುತ್ತೆ, ಒಳ್ಳೆಯ ಎನರ್ಜಿನ ಈ ಸಂದೇಶಗಳ ಮೂಲಕ ನೀವು ನಿಮ್ಮಲ್ಲಿ ತುಂಬಿಸ್ಕೊಳ್ಬೋದು. ಅಂದರೆ ಎನರ್ಜಿ ಎಕ್ಸ್ಚೇಂಜ್ ಆಗುವಂತಹ ಒಂದು ಅದ್ಭುತವಾದ ಪರಿವರ್ತನೆಯನ್ನು ಈ ಟ್ಯಾರೋ ಕಾರ್ಡ್ ರೀಡಿಂಗ್ ತರುತ್ತೆ. ಒಂದು ಸಂದೇಶ ಯಾವ ರೀತಿ ಇರುತ್ತೆ, ನೀವು ಯಾವ ರೀತಿ ಒಂದು ಭಕ್ತಿಯ ಭಾವದಿಂದ ನೋಡ್ತೀರಾ, ಬಾಬಾರವರ ಸ್ಮರಣೆ ಮಾಡಿ ನೋಡ್ತೀರಾ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಅಷ್ಟೊಂದು ಶಕ್ತಿಶಾಲಿ ಅಂದರೆ ಪವರ್ ಇರುತ್ತೆ ಈ ಟ್ಯಾರೋ ರೀಡಿಂಗಿಗೆ ಸ್ನೇಹಿತರೆ. ಅಂದರೆ ನೀವೊಂದು ಶುದ್ಧವಾದ ಮನೋ ಆಕಾಂಕ್ಷೆಯಿಂದ ಈ ರೀಡಿಂಗ್ ನೋಡ್ತಾ ಇದ್ದೀರಾ ಅಂದರೆ, ದೃಢವಾದ ವಿಶ್ವಾಸವಿಟ್ಟು ನೋಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ನಿಮ್ಮನ್ನು ಈ ಟ್ಯಾರೋ ಕಾರ್ಡ್ ರೀಡಿಂಗ್ ಮೂಲಕನೇ ಬಾಬಾರವರು ಹೀಲ್ ಮಾಡ್ತಾರೆ, ಗುಣಪಡಿಸ್ತಾರೆ. ಅಂದರೆ ನಿಮ್ಮಲ್ಲಿರುವ ಒಂದು ನೆಗೆಟಿವಿಟಿಯನ್ನು ಈ ಟ್ಯಾರೋ ಕಾರ್ಡ್ ಮೂಲಕನೇ ಹೀಲ್ ಮಾಡ್ತಾರೆ. ಹಾಗಾಗಿ ನಾವು ದಿನನಿತ್ಯ ಈ ಕಾರ್ಡ್ಗಳನ್ನು ಸಫಲ್ ಮಾಡಬೇಕಾಗತ್ತೆ. ಅಂದರೆ ಸ್ವಲ್ಪ ಹಗುರವಾಗಿ ನಾವು ಅಲ್ಲಾಡಿಸ್ತೀವಿ, ಆ ಕಡೆ ಈ ಕಡೆ ಸಫಲ್ ಮಾಡಿ ಹಾಕ್ತೀವಿ, ಇಲ್ಲ ಅಂದರೆ ಅದಕ್ಕೆ ಸ್ವಲ್ಪ ದೀಪವನ್ನು ಬೆಳಗಿಸ್ತೀವಿ. ಅಂದರೆ ಅವೆಲ್ಲ ಮತ್ತೆ ನೆನ್ನೆ ಎನರ್ಜಿ ಅಂದರೆ ಏನು ನಿಮ್ಮಲ್ಲಿರುವ ಒಂದು ನಿಮ್ಮ ನೆಗೆಟಿವ್ ಎನರ್ಜಿನ ಹೀರ್ಕೊಂಡಿರ್ತವೆ. ಹಾಗಾಗಿ ನಾವು ಅದನ್ನು ಸಫಲ್ ಮಾಡಿದಾಗ ದೀಪ ಬೆಳಗಿಸಿದಾಗ ಏನಾಗುತ್ತೆ, ಅದರಲ್ಲಿರುವ ನೆಗೆಟಿವಿಟಿ ನಾವು ರಿಮೂವ್ ಮಾಡಿದ ನಂತರನೇ ಮತ್ತೊಮ್ಮೆ ಈ ರೀಡಿಂಗ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಹಾಗಾಗಿ ನಾನು ಇಲ್ಲಿ ಹೇಳ್ತಾ ಇರೋದು, ಈ ರೀಡಿಂಗ್ ಅಂದರೆ ಸುಮ್ಮನೆ ಅಲ್ಲ. ಟ್ಯಾರೋ ಕಾರ್ಡ್ ರೀಡಿಂಗ್ ನೋಡ್ತಾ ಇದ್ದೀರಾ ಅಂದರೆ ಅದು ಬಾಬಾರವರ ಉಪಸ್ಥಿತಿಯಾಗಿರುತ್ತೆ. ಅಲ್ಲಿ ಅವರು ಈ ರೀಡಿಂಗ್ ಮೂಲಕನೇ, ಈ ಸಂದೇಶಗಳ ಮೂಲಕನೇ ನಿಮ್ಮನ್ನು ಹೀಲ್ ಮಾಡ್ತಾ ಇರ್ತಾರೆ. ಹಾಗಾಗಿ ದೃಢ ವಿಶ್ವಾಸದಿಂದ ನೋಡಿ ಪರಿವರ್ತನೆಗಳನ್ನು ತಂದ್ಕೊಳ್ಳಿ. ಹಾಗಾಗಿ ನಾನು ವೈಯಕ್ತಿಕ ರೀಡಿಂಗ್ ಯಾಕೆ ಮಾಡೋದಿಲ್ಲ ಅಂದರೆ ಸ್ವಲ್ಪ ಸಮಯ ಬೇಕಾಗುತ್ತೆ ಅದಕ್ಕೆ. ಬಹಳ ನಿಮ್ಮ ಬಗ್ಗೆ ಒಬ್ಬೊಬ್ಬರಿಗೆ ಅದು ರೀಡಿಂಗ್ ಮಾಡಬೇಕಾದ್ರೆ ನಿಮ್ಮ ಎನರ್ಜಿ ಇಲ್ಲಿ ಪಾಸ್ ಆಗುತ್ತೆ. ಆ ಎನರ್ಜಿಯನ್ನು ನಾನು ಕಂಟ್ರೋಲ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಆ ಎನರ್ಜಿ, ನಿಮ್ಮ ಒಂದು ನಕಾರಾತ್ಮಕ ಎನರ್ಜಿ ನನ್ನಲ್ಲಿ ಪಾಸ್ ಆಗುತ್ತೆ. ಆಗ ನನ್ನಲ್ಲಿ ಒಂದು ಆಲಸ್ಯ ಆಗಿರ್ಬೋದು, ಇಲ್ಲ ನನಗೇನೋ ಒಂದು ರೀತಿಲಿ ಫೀಲ್ ಆಗೋದು, ಇಲ್ಲ ನನ್ನ ಮನಸ್ಸು ಏನೋ ಒಂದು ರೀತಿಲಿ ಖಿನ್ನತೆಗೆ ಜಾರೋದು, ಇದೆಲ್ಲ ಆಗುತ್ತೆ. ಅಷ್ಟೊಂದು ಶಕ್ತಿ ಇದೆ ಇದಕ್ಕೆ. ಯಾಕಂದರೆ ನನಗಿದು ಸ್ವಂತ ಅನುಭವ ಆಗಿದೆ ಈ ರೀತಿಯಾಗಿದ್ದು. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದೀನಿ. ಅಂದರೆ ಈ ಟ್ಯಾರೋ ಕಾರ್ಡ್ ರೀಡಿಂಗ್ ಮಾಡಬೇಕಾದ್ರೆ ನಿಮ್ಮ ಒಂದು ದುಃಖವನ್ನಾಗಿರ್ಬೋದು, ಇಲ್ಲ ಅಂದರೆ ಯಾವುದೋ ಒಂದು ರೀತಿಯ ಮನಸ್ಥಿತಿ, ಇಲ್ಲ ಅಗಲುವಿಕೆ, ಸಂಬಂಧಗಳಲ್ಲಿ ಪ್ರೀತಿಯ ಕೊರತೆ ಆಗಿರ್ಬೋದು, ಇವುಗಳಂತಹ ಒಂದು ವಿಚಾರಗಳು ನಿಮ್ಮಲ್ಲಿ ಈ ಟ್ಯಾರೋ ಕಾರ್ಡ್ ರೀಡಿಂಗ್ ತೋರಿಸ್ತದೆ ಅಂದರೆ ಆಗ ಆ ಸಮಯದಲ್ಲಿ ನಿಮ್ಮ ಒಂದು ದುರ್ಬಲತೆಯನ್ನು ನಾನು ಎಲ್ಲೋ ಒಂದು ರೀತಿಯಲ್ಲಿ ನನ್ನದೇ ಅನ್ನೋ ರೀತಿಯಲ್ಲಿ ಫೀಲ್ ಮಾಡ್ತೀನಿ. ಆಗ ನೇರವಾಗಿ ಹಾಗೆ ಆ ನಕಾರಾತ್ಮಕತೆಯನ್ನು ನನ್ನಲ್ಲೂ ಪಾಸ್ ಆಗುತ್ತೆ. ಹಾಗಾಗಿ ಅಷ್ಟೊಂದು ದೃಢವಾದ ಶಕ್ತಿ ನಮ್ಮಲ್ಲಿರಬೇಕು. ಅದನ್ನು ಕಂಟ್ರೋಲ್ ಮಾಡೋದಾಗಿರ್ಬೋದು, ಇಲ್ಲ ಅಂದರೆ ಅದು ಕಂಟ್ರೋಲ್ ಮಾಡೋದಾಗಿರ್ಬೋದು, ಅದನ್ನು ರಿಮೂವ್ ಮಾಡ್ಕೊಳ್ಳೋವಂಥ ಶಕ್ತಿ ನಮ್ಮಲ್ಲಿರಬೇಕು. ಎಷ್ಟೇ ನಾವು ರಿಮೂವ್ ಮಾಡ್ಕೊಳ್ತೀವಿ, ಕಂಟ್ರೋಲಿಗೆ ತರ್ತೀವಿ ಅಂದ್ರೂ ಕೆಲವೊಂದು ಸಾರಿ ನಮ್ಮದು ಅಂತ, ಕೆಲವೊಂದು ಸಾರಿ ನಾವು ಕೂಡ ಒಂದು ಕರುಣೆ, ದಯೆ, ಪ್ರೇಮದ ಭಾವವನ್ನು ಹೊಂದಿರ್ತೀವಲ್ವ. ಅಯ್ಯೋ ಪಾಪ ಹೀಗಾಗ್ಬಿಡ್ತು, ಅಯ್ಯೋ ಈ ಥರ ಆಗಬಾರ್ದಿತ್ತು, ಈ ರೀತಿ ಎಲ್ಲ ಅಂದ್ಕೊಳ್ತೀವಲ್ವ. ಆಗ ಏನಾಗ್ಬಿಡುತ್ತೆ ಅಂದರೆ ಅದು ಒಂದು ಸಣ್ಣ ದುರ್ಬಲತೆನೇ. ಆ ಮೂಲಕ ನಮ್ಮಲ್ಲೂ ಕೂಡ ಒಂದು ನೆಗೆಟಿವಿಟಿ ಪಾಸ್ ಆಗಿಬಿಡುತ್ತೆ ಸ್ನೇಹಿತರೆ. ಹಾಗಾಗಿ ಟ್ಯಾರೋ ಕಾರ್ಡ್ ರೀಡಿಂಗ್ ಅಂದರೆ ಅದು ಸುಮ್ಮನೆ ಅಲ್ಲ, ಅದು ಏನು ಹೇಳುತ್ತಲ್ಲ ಅದು ಸತ್ಯವಾಗೇ ಇರುತ್ತೆ. ಕೆಲವು ಬದಲಾವಣೆ ತಂದ್ಕೊಳ್ಳೋದಾಗಿರ್ಬೋದು, ಇಲ್ಲ ನಿಮ್ಮ ಜೀವನದಲ್ಲಿ ಇಂಥ ಘಟನೆ ನಡೆಯುತ್ತೆ ಅನ್ನೋದಾಗಿರ್ಬೋದು, ಕೆಲವು ಪರಿವರ್ತನೆಗಳಲ್ಲಿ ಸಿಗುತ್ತೆ ಅನ್ನೋದಾಗಿರ್ಬೋದು, ಏನು ನಿಮಗೆ ಒಂದು ವಿಚಾರ ಬರುತ್ತೆ, ಒಂದು ಬ್ಲೆಸ್ಸಿಂಗೇ ಬರುತ್ತೆ ಅಂತ ಇಟ್ಕೊಳ್ಳಿ. ಸಂತಾನ ಆಗುತ್ತೆ, ಇಲ್ಲ ಒಂದು 3 ತಿಂಗಳಲ್ಲಿ ಮದುವೆ ಆಗುತ್ತೆ, ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ಅಫಾರ್ಮೇಷನ್ ಮಾಡಿ, ಒಂದು ಮ್ಯಾನಿಫೆಸ್ಟೇಷನ್ ಮಾಡಿ, ಆ ಪ್ರಾರ್ಥನೆ ಒಂದು ದೃಢವಾದ ವಿಶ್ವಾಸದಲ್ಲಿ ಇದ್ದರೆ ಖಂಡಿತವಾಗಿಯೂ ಆ ಇಚ್ಛೆ ಈಡೇರುತ್ತೆ ಅಂತೇಳಿ ಯಾವೆಲ್ಲ ರೀತಿಯಲ್ಲಿ ಇದರಲ್ಲಿ ಒಂದು ಗೈಡೆನ್ಸ್ ಹಾಗೆ ಬ್ಲೆಸ್ಸಿಂಗ್ ಸಿಗ್ತಾ ಹೋಗುತ್ತೋ ಅದು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಯಾಕಂದರೆ ಅದನ್ನು ನೀವು ಯಾವ ರೀತಿ ತಗೊಳ್ತೀರಾ ಅನ್ನೋದ್ರ ಮೇಲೆ, ನೆಗೆಟಿವ್ ಆಗಿ ತಗೊಳ್ತೀರಾ, ಪಾಸಿಟಿವ್ ಆಗಿ ತಗೊಳ್ತೀರಾ ಅನ್ನೋದ್ರ ಮೇಲೆ ಅದು ನಿಮ್ಮ ಜೀವನದ ಮೇಲೆ ಪರಿಣಾಮಕಾರಿಯಾದ ಒಂದು ಫಲಿತಾಂಶವನ್ನು ಬೀರುತ್ತೆ. ಹಾಗಾಗಿ ರೀಡಿಂಗ್ ನೋಡಬೇಕಾದ್ರೆ ಒಂದು ಗುರುವಿನಲ್ಲಿ
ಜೀವನದಲ್ಲಿ ದೃಢವಾದ ವಿಶ್ವಾಸ ಬಿಟ್ಟು ನೋಡಿ. ಸುಮ್ಮನೆ ಅಪನಂಬಿಕೆಯಿಂದ ಏನೋ ಹೇಳ್ತಾರೆ ಏನೋ ಕೇಳೋದು ಅನ್ನೋದಲ್ಲ ಈ ವಿಚಾರ. ನೀವು ಏನು ಕೇಳ್ತಿರೋ ಅದು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಹಾಗಾಗಿ ನೀವು ಸಕಾರಾತ್ಮಕವಾಗಿ ಚಿಂತಿಸಬೇಕು. ಹಾಗೆ ಇದರಲ್ಲಿ ಯಾವುದಾದ್ರೂ ಒಂದು ವಿಚಾರ ರೆಸನೇಟ್ ಆದರೆ, ನಾನು ಈ ರೀತಿ ನಕಾರಾತ್ಮಕವಾಗಿ ಚಿಂತಿಸ್ತಾ ಇದ್ದೀನಿ, ಇಲ್ಲ ಆ ರೀತಿ ನನ್ನಲ್ಲಿ ಕೆಲವು ಸ್ವಭಾವಗಳಿದ್ದಾವೆ, ಕೆಟ್ಟ ವರ್ತನೆಗಳಿದ್ದಾವೆ ಅಂದರೆ ಅವುಗಳನ್ನ ನಾನು ತಿದ್ಕೊಳ್ತೀನಿ ಅಂದ್ಕೊಂಡಾಗಲೂ ಕೂಡ ಅವು ಕೂಡ ನಿಮ್ಮಿಂದ ಹೊರ ಹೋಗ್ತವೆ. ಅಂದರೆ ಈ ಟ್ಯಾರೋ ಕಾರ್ಡ್ ರೀಡಿಂಗ್ ಅಂದರೆ ಒಂದು ಶಕ್ತಿ ಎಕ್ಸ್ಚೇಂಜ್, ಅಂದರೆ ಒಂದು ಊರ್ಜೆಗಳ ಒಂದು ಬದಲಾವಣೆ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ನಿಮಗೆ ಯಾವ ರೀತಿ ವಿಚಾರಗಳು ರೆಸನೇಟ್ ಆಗ್ತವೋ ಅದರ ಪ್ರಕಾರ ನೀವು ತಿರುವುಗಳನ್ನು ತಗೊಂಡಾಗ ನಿಮ್ಮ ಜೀವನದಲ್ಲಿ ಅಂಥದ್ದೇ ಒಂದು ಫಲಿತಾಂಶವನ್ನು ನೀವು ತುಂಬಿಸ್ಕೊಳ್ತಾ ಹೋಗ್ತೀರಾ. ಇಲ್ಲಿ ವೈಯಕ್ತಿಕ ರೀಡಿಂಗ್ ಮಾಡ್ತೀವಿ ಅಂದರೆ ಸುಮ್ಮನೆ ಏನೇನೋ ಹೇಳೋದಲ್ಲ ಅಲ್ವಾ, ನಿಮ್ಮ ಜೀವನಕ್ಕೆ ಅದು ಒಂದು ಅರ್ಥಪೂರ್ಣ ಅಂತ ಹೇಳಿ ಪರಿವರ್ತನೆ ಕೊಡಬೇಕು. ಹಾಗೆ ನಿಮ್ಮ ಜೀವನದಲ್ಲಿರುವ ಒಂದು ನೆಗೆಟಿವಿಟಿಯನ್ನು ರಿಮೂವ್ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ ಸಮಯ ತಗೊಳ್ಬೇಕಾಗತ್ತೆ. ಅಷ್ಟೋ ಸಮಯ ನನಗೆ ಈ ಸಮಯದಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ, ನನಗೆ ಸ್ವಲ್ಪ ಮನೆ ಕೆಲಸಗಳಾಗಿರ್ಬೋದು, ಚಿಕ್ಕ ಮಕ್ಕಳು ಇರೋದ್ರಿಂದ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಹಾಗಾಗಿ ಮುಂದೆ ನೋಡೋಣ ಅನ್ನೋ ವಿಚಾರನ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ನೋಡೋಣ, ಎಲ್ಲ ಭಗವಂತನ ಇಚ್ಛೆ ಅಲ್ವಾ. ಹಾಗಾಗಿ ನಾನು ವೈಯಕ್ತಿಕ ರೀಡಿಂಗ್ ಮಾಡ್ತಾ ಇಲ್ಲ ಅಷ್ಟೇ, ಭಯ ಅಂತ ಏನಿಲ್ಲ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಈ ರೀಡಿಂಗ್ ಮೂಲಕ ಕೆಲವರ ಎನರ್ಜಿಯ ಪ್ರಕಾರ ಇಷ್ಟು ನಿಮ್ಮ ಹಳೆಯ ನೆನಪುಗಳು ನಿಮ್ಮನ್ನು ಕೆಲವೊಂದು ಸರಿ ಕಾಡ್ತಾ ಇದ್ದೇವೆ. ಅಂದರೆ ಕೆಟ್ಟ ಸಂಬಂಧಗಳಾಗಿರ್ಬೋದು, ಇಲ್ಲ ಒಂದು ನಿರ್ಬಂಧಿತ ನಂಬಿಕೆಗಳಾಗಿರ್ಬೋದು. ಇವೆಲ್ಲವನ್ನು ನೀವು ಬಿಟ್ಟಾಗ ಮಾತ್ರ ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿ, ಹೊಸ ಅವಕಾಶ ಮತ್ತು ಹೊಸ ಬೆಳವಣಿಗೆ ಉಂಟಾಗತ್ತೆ. ಎಲ್ಲಿಯವರೆಗೂ ನೀವು ಕೆಟ್ಟದನ್ನು ಇಟ್ಕೊಂಡಿರ್ತೀರೋ, ಮನಸ್ಸಲ್ಲಿ ಕೆಲವು ವಿಚಾರಗಳನ್ನು ಹಿಡ್ಕೊಂಡಿರ್ತೀರೋ, ಇಲ್ಲ ಕೆಲವು ವಿಚಾರಗಳಿಗೆ ಅಂಟ್ಕೊಂಡಿರ್ತೀರೋ, ಅಲ್ಲಿಯವರೆಗೂ ನಿಮ್ಮ ಬೆಳವಣಿಗೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ವಿಚಾರಗಳಲ್ಲಿ ರೆಸನೇಟ್ ಆಗ್ತದೆ ಕೆಲವರ ವಿಚಾರದಲ್ಲಿ. ಇದನ್ನು ಮುಕ್ತಗೊಳಿಸ್ಕೊಳ್ಳೋಕ್ಕೆ ಗುರು ನಿಮಗೆ ಇಲ್ಲಿ ಒಂದು ಸಹಾಯ ಮಾಡ್ತಾ ಇದ್ದಾರೆ, ಒಂದು ಪ್ರೇರಣೆ ನೀಡ್ತಾ ಇದ್ದಾರೆ. ಅವರ ಪಾದಗಳಲ್ಲಿ ದೃಢವಾದ ವಿಶ್ವಾಸ ಬಿಟ್ಟು ಈ ಸಮಯದಲ್ಲಿ ದೈವಿಕ ಶಕ್ತಿಗಳು ಕೂಡ ನಿಮ್ಮ ಜೊತೆ ಇರೋದ್ರಿಂದ, ಅಂದರೆ ನೀವು ಒಂದು ಪೂಜೆ ಮಾಡ್ತಾ ಇದ್ದೀರಾ, ವ್ರತ ಮಾಡ್ತಾ ಇದ್ದೀರಾ, ಯಾವುದೋ ಒಂದು ಪೂಜೆ ಮಾಡ್ತಾ ಇದ್ದೀರಾ, ಒಂದು ವರಮಹಾಲಕ್ಷ್ಮಿ ಪೂಜೆನೇ ಮಾಡಿರ್ಬೋದು, ಇಲ್ಲ ಮಂಗಳಗೌರಿ ಪೂಜೆಯನ್ನೇ ಮಾಡ್ತಾ ಇದ್ದೀರಾ, ಇಲ್ಲ ಕುಲದೇವರಿಗೆ ಹೋಗಿ ಬರ್ತಾ ಇದ್ದೀರಾ, ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನು ಮಾಡ್ತಿದ್ದೀರಾ, 9 ದೀಪಗಳ ಆರತಿಯನ್ನು ಮಾಡ್ತಿದ್ದೀರಾ, 9 ವಾರಗಳ ವ್ರತವನ್ನು ಮಾಡ್ತಾ ಇದ್ದೀರಾ, ನಾಮಸ್ಮರಣೆಯನ್ನು ಮಾಡ್ತಾ ಇದ್ದೀರಾ. ಅಂದರೆ ಇವೆಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮ ಜೀವನವನ್ನು ಒಂದು ಒಳ್ಳೆಯ ಸುರಕ್ಷಿತ ದಡವನ್ನು ಸೇರಿಸಲಿಕ್ಕೆ ನಿಮಗೆ ತುಂಬಾ ಸಹಾಯ ಮಾಡ್ತಾ ಇದ್ದೇವೆ. ಇವೆಲ್ಲ ಒಂದು ಶಕ್ತಿಯನ್ನು ಈ ಸಮಯದಲ್ಲಿ ನೀವು ನಿಮ್ಮ ಕಡೆ ಸೆಳ್ಕೊಂಡಿದ್ದೀರಾ. ಆದರೂ ಕೂಡ ನಿಮ್ಮ ಮನಸ್ಸಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಯಾವುದೋ ಒಂದು ಹಳೆಯ ವಿಚಾರ ಕೊರಗಿನ ರೂಪದಲ್ಲಿ ಕಾಡ್ತಾ ಇದೆ. ಆ ವಿಚಾರವನ್ನು ನೀವು ಬಿಟ್ಟಾಗ ಮಾತ್ರ ನಿಮ್ಮನ್ನು ಒಂದು ಒಳ್ಳೆಯದು ಸೆಳೆದುಕೊಳ್ಳುತ್ತೆ. ಹಾಗೆ ಈ ವಿಚಾರಗಳನ್ನು ಮುಕ್ತಗೊಳಿಸಿದಾಗ ನಿಮಗೆ ಜೀವನವೇ ಒಂದು ಉಡುಗೊರೆಯ ರೂಪದಲ್ಲಿ ಹೊಸ ತಿರುವಿನೊಂದಿಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಹೇಳ್ತಿದ್ದಾರೆ. ಹಾಗಾಗಿ ಈ ಹಂತದವರೆಗೂ ನಿಮ್ಮಲ್ಲಿರುವ ಒಂದು ನೆಗೆಟಿವ್ ಥಾಟ್ಸ್ಗಳ ಬಗ್ಗೆ ಇಲ್ಲಿ ತಿಳಿಸಿದ್ದೀನಿ. ಅಂದರೆ ಮನುಷ್ಯ ಅಂದಮೇಲೆ ಕೆಟ್ಟ ವಿಚಾರಗಳು ಬಂದೇ ಬರ್ತವೆ. ಒಂದಲ್ಲ ಒಂದು ಸಮಯದಲ್ಲಿ ಯಾವುದೋ ಒಂದು ಖಿನ್ನತೆ ಆಗಿರ್ಬೋದು, ದುರ್ಬಲತೆ ಆಗಿರ್ಬೋದು, ನಿರಾಸೆ ಆಗಿರ್ಬೋದು, ಅಂಥ ವಿಚಾರಗಳನ್ನು ನಿಮ್ಮ ಮನಸ್ಸಲ್ಲಿ ಮೂಡಿಸ್ತವೆ. ಯಾಕೆ ಮೂಡಿಸ್ತವೆ ಅಂದರೆ ಈ ಪ್ರಕೃತಿಯಲ್ಲಿ ಕೆಟ್ಟದು ಇದೆ, ಒಳ್ಳೆಯದು ಇದೆ. ಅಂದರೆ ಸಕಾರಾತ್ಮಕ ಊರ್ಜೆಗಳು ಇದ್ದಾವೆ, ಕೆಟ್ಟ ಊರ್ಜೆಗಳು ಇದ್ದಾವೆ, ನಕಾರಾತ್ಮಕ ಊರ್ಜೆಗಳು ಇದ್ದಾವೆ. ಹಾಗಾಗಿ ಯಾವ ಸಮಯದಲ್ಲಿ ನಮ್ಮ ಮನಸ್ಥಿತಿ ಯಾವ ವಿಚಾರಗಳಿಗೆ ಜಾರತ್ತೆ ನೋಡ್ರಿ, ಆಗ ನೀವು ಅಂತಹ ಒಂದು ಎನರ್ಜಿಯನ್ನು ನಿಮ್ಮಲ್ಲಿ ಪಾಸ್ ಮಾಡ್ಕೊಳ್ತೀರಾ, ಸೆಳೆದುಕೊಳ್ತೀರಾ. ಹಾಗಾಗಿ ಇಲ್ಲಿ ಯಾವಾಗಲೂ ಹೇಳೋದು ಅಂದರೆ ಒಳ್ಳೆಯದನ್ನೇ ಬಯಸಬೇಕು, ಒಳ್ಳೆಯದನ್ನೇ ಮಾಡಬೇಕು. ಒಳ್ಳೆಯ ಆಲೋಚನೆಗಳೊಂದಿಗೆ ನೀವು ಯೋಜನೆಗಳೊಂದಿಗೆ ಸಾಕ್ತಾ ಹೋದಷ್ಟು ನಿಮ್ಮ ಜೀವನದಲ್ಲಿ ಒಳ್ಳೆಯದೇ ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ ಅಂತೇಳಿ ಸ್ವಯಂ ಬಾಬಾರವರೇ ತಮ್ಮ ಉಪದೇಶಗಳ ಮೂಲಕ ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದಾರಲ್ವಾ. ಅವರ ವಿಡಿಯೋಗಳಲ್ಲಿ ಅಂದರೆ ಅವರ ಒಂದು ಧ್ಯೇಯ, ಅವರ 11 ವಚನಗಳಲ್ಲಿ ಒಂದು ವಚನ ಇದೇ ಆಗಿದೆ: ಒಳ್ಳೆಯದನ್ನು ಮಾಡು, ಒಳ್ಳೆಯದನ್ನು ಬಯಸು, ಒಳ್ಳೆಯ ದಾರಿಯಲ್ಲಿ ಸಾಗು. ಎಷ್ಟಾಗುತ್ತೋ ಅಷ್ಟು ಒಳ್ಳೆಯ ಕರ್ಮಗಳ ಉದ್ದೇಶವನ್ನು ಹೊಂದು ಅದು ನಿನ್ನನ್ನು ರಕ್ಷಿಸುತ್ತೆ, ನಿನ್ನನ್ನು ಮಾರ್ಗದರ್ಶನ ಮಾಡುತ್ತೆ, ನಿನ್ನನ್ನು ಅದು ಯಾವಾಗಲೂ ಬಿಗಿ ಹಿಡಿದಿಟ್ಕೊಳ್ಳುತ್ತೆ. ಯಾವುದೇ ರೀತಿ ಕೆಟ್ಟದು ಬಂದು ನಿನಗೆ ಅಪ್ಪಳಿಸದಂತೆ ನಿನ್ನನ್ನು ಕಾಪಾಡುತ್ತೆ ಅನ್ನೋ ರೀತಿಯಲ್ಲಿ ಬಾಬಾರವರ ಉಪದೇಶಗಳಲ್ಲಿ ಇದು ಕೂಡ ಒಂದು ಉಪದೇಶವಾಗಿರುತ್ತೆ. ಎಲ್ಲದಕ್ಕೂ ಒಂದು ಅರ್ಥ ಇರುತ್ತೆ, ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಈಗಿನ ಒಂದು ಸಂದಿಗ್ಧ ಸ್ಥಿತಿಗಳಾಗಿರ್ಬೋದು, ಕೆಲವು ಕಠೋರತೆಗಳಾಗಿರ್ಬೋದು, ಕೆಲವು ಜನರಾಗಿರ್ಬೋದು, ಇಲ್ಲ ಯಾವುದೇ ಒಂದು ವಿಚಾರ ನಿಮ್ಮನ್ನು ಹಿಡಿದು ಇಟ್ಕೊಂಡಿದೆ ಅಂದರೆ ಆ ವಿಚಾರಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ನೀವು ತಿಳ್ಕೊಳ್ಳೋ ಅಂತಹ ಸಮಯ ಈ ಸಮಯ ಬಂದಾಗಿದೆ. ಅಂದರೆ ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ಆ ಗುರು ಈ ಸಮಯದಲ್ಲಿ ನಿಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ, ಯಾವುದು ಕೆಟ್ಟದು ಯಾವುದು ತಪ್ಪು ಅಂತೇಳಿ ಅಂತರಾತ್ಮದ ಮೂಲಕ, ಅಂದರೆ ನಿಮ್ಮ ಆತ್ಮಸಾಕ್ಷಿಯ ಮೂಲಕ. ಹಾಗಾಗಿ ಆತ್ಮಸಾಕ್ಷಿಯ ಮಾತಿಗೆ ನೀವು ಬೆಲೆ ಕೊಡಬೇಕು. ಹೊರಗೆ ಜನ ಏನೇನೋ ಬಂದು ಹೇಳ್ತಾ ಇದ್ದಾರೆ ಅಂದರೆ ಅವರ ಮಾತಿಗೆ ಬೆಲೆ ಕೊಡಬಾರ್ದು. ಯಾರು ಎಷ್ಟೇ ಏನೇ ಹೇಳಿದ್ರು ಕೂಡ ನಿಮ್ಮ ಆತ್ಮಸಾಕ್ಷಿ ನಿಮ್ಮನ್ನು ಯಾವತ್ತಿಗೂ ದಾರಿ ತಪ್ಪಿಸೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಹಾಗಾಗಿ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಕೆಲವರು ನಿಮ್ಮ ಮೇಲೆ ವಿನಾಕಾರಣ ಒತ್ತಡ ಹೇರ್ತಾ ಇದ್ದಾರೆ, ಅದನ್ನೇ ಮಾಡು, ಇಲ್ಲ ಇದನ್ನೇ ಮಾಡು, ಈ ದಾರಿಯಲ್ಲಿ ಸಾಗು, ಆ ದಾರಿಯಲ್ಲಿ ಸಾಗು ಅಂತೇಳಿ ನಿಮಗೆ ಒಂದು ರೀತಿಯಲ್ಲಿ ದಾರಿ ತಪ್ಪಿಸುವ ಕೆಲಸವನ್ನೇ ಈ ಸಮಯದಲ್ಲಿ ಮಾಡ್ತಾ ಇದ್ದಾರೆ. ಆದರೆ ನೀವು ದೈವ ಶರಣದಲ್ಲಿದ್ದೀರಾ, ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ನಿಮ್ಮ ಆತ್ಮಸಾಕ್ಷಿಗೆ ಅಂದರೆ ನೀವು ಸ್ವಲ್ಪ ಅವರ ಮುಂದೆ ಕುಂತು, ದೇವರ ಮುಂದೆ, ಗುರುವಿನ ಮುಂದೆ ಕುಂತು ಧ್ಯಾನ ಮಾಡಿದರೆ, 5 ನಿಮಿಷಗಳ ಕಾಲ ಮೊರೆ ಹೋದರೆ, ಅಂದರೆ ನನಗೆ ಈ ಸಂದಿಗ್ಧ ಸ್ಥಿತಿಯಲ್ಲಿ ಯಾವ ತೀರ್ಮಾನವನ್ನು ತಗೊಳ್ಳೋಕ್ಕೋ ಗೊತ್ತಾಗ್ತಿಲ್ಲ, ನೀವೇ ನನಗೆ ದಾರಿ ತೋರಿಸಿ ಅನ್ನೋ ರೀತಿಯಲ್ಲಿ ಸಂಪೂರ್ಣವಾಗಿ ನೀವು ಅವರ ಪಾದಗಳಲ್ಲಿ ಶರಣ ಆದರೆ ಖಂಡಿತವಾಗಿ ಬೆಳಕಿನ ರೂಪದಲ್ಲಿ ಅವರು ನಿಮಗೊಂದು ದಾರಿ ತೋರಿಸ್ತಾರೆ. ಆ
ಆತ್ಮಸಾಕ್ಷಿಯ ಮೂಲಕ ನಿಮಗೊಂದು ಪ್ರೇರಣೆ, ಒಂದು ಒಳಗಿನಿಂದ ನಿಮಗೆ ಒಂದು ಧ್ವನಿ ಕೇಳಿಸುತ್ತೆ, ಇದನ್ನು ಮಾಡು, ಇಲ್ಲ ಅವ್ರ ಮಾತನ್ನು ಕೇಳಬೇಡ, ಇಲ್ಲ ಈ ದಾರಿಯಲ್ಲಿ ಸಾಗು, ಹೀಗೆ ಒಂದು ಧ್ವನಿ ಕೇಳುತ್ತೆ. ಅದರ ಪ್ರಕಾರ ನೀವು ನಡ್ಕೊಂಡಾಗ ನಿಮ್ಮ ಜೀವನದಲ್ಲಿ ನೀವು ಸರಿಯಾದದ್ದನ್ನೇ ಆಯ್ಕೆ ಮಾಡಿಕೊಂಡು ಸರಿಯಾದದ್ದನ್ನೇ ಪಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಈಗಿನ ಕೆಲವರ ಮನಸ್ಥಿತಿಯ ಪ್ರಕಾರ ಇದೇ ವಿಚಾರಗಳು ಈ ಸಮಯದಲ್ಲಿ ಒಂದು ನೆಗೆಟಿವಿಟಿಯ ಬಗ್ಗೆ ಒಂದು ವಿಚಾರಗಳು ನಿಮಗೆ ಇಲ್ಲಿ ಟ್ಯಾರೋ ಕಾರ್ಡ್ ಮೂಲಕ, ಸಂದೇಶದ ಮೂಲಕ, ಬಾಬಾರವರ ಸಂದೇಶದ ಮೂಲಕ ನೇರವಾಗಿ ಬಾಬಾರವರ ಸಂಪರ್ಕಕ್ಕೆ ಬಂದು ನಿಮಗೆ ತಿಳಿಸಿದರೆ, ಹಾಗಾದರೆ ಈಗ ಮುಂದಿನ ಭಾಗದಲ್ಲಿ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಒಂದು ರೀತಿಯ ಬ್ಲೆಸ್ಸಿಂಗ್ಗಳನ್ನು ನೀವು ಸ್ವೀಕಾರ ಮಾಡ್ತೀರಿ, ಯಾವೆಲ್ಲ ರೀತಿಯಲ್ಲಿ ಒಂದು ಪರಿವರ್ತನೆಗಳು ಸಿಗುತ್ತೆ ಅನ್ನೋದನ್ನು ನೋಡೋಣ. ಇಲ್ಲಿ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಬರುವ ಕೆಲವು ವಿಶೇಷ ಕ್ಷಣಗಳು ಇರ್ತವೆ. ಅವು ಹೊಸ ದಾರಿಗಳಾಗಿ ಬದಲಾಗ್ತವೆ, ಹೊಸ ಅವಕಾಶಗಳು ಸಿಗ್ತವೆ ಮತ್ತು ಹೊಸ ಸಂತೋಷಗಳ ಬಾಗಿಲು ತೆರೆಯುವ ಕ್ಷಣಗಳು. ಟ್ಯಾರೋಟ್ ಕಾರ್ಡ್ಗಳು ಇವುಗಳನ್ನು ನಿಮ್ಮ ಹೃದಯಕ್ಕೆ ತಲುಪಿಸುವ ಒಂದು ದೈವಿಕ ಮಾರ್ಗದರ್ಶಕವಾಗಿದೆ. ಅಂದರೆ ಗುರುವಿನ ಮತ್ತು ನೀವು ನಂಬಿದ ದೇವರ ಮಧ್ಯೆ, ನಿಮ್ಮ ಮಧ್ಯೆ ಇರುವ ಒಂದು ಸಂಪರ್ಕ ಸೇತುವೆಯಾಗಿದೆ. ಆ ರೀತಿ ಈ ಟ್ಯಾರೋ ಕಾರ್ಡ್ಗಳು ಕೆಲಸ ಮಾಡ್ತವೆ ಸ್ನೇಹಿತರೆ. ಇದು ನಿಮ್ಮ ಜೀವನದ ಹೊಸ ಅಧ್ಯಾಯದ ಆರಂಭವಾಗಿದೆ ಅಂಥೇಳಿ ಇಲ್ಲಿ ಮೊದಲನೇದಾಗಿ ಬಾಬಾ ಹೇಳ್ತಿದ್ದಾರೆ. ಅಂದರೆ ಒಂದು ಹೊಸ ಉದ್ಯೋಗಕ್ಕಾಗಿ ನೀವು ಬಹಳ ಹಂಬಲಿಸ್ತಾ ಇದ್ದೀರಾ, ಖಂಡಿತ ಆ ಉದ್ಯೋಗ ನಿಮ್ಮನ್ನು ಅರಸಿ ಬರ್ತಾ ಇದೆ. ಅಂದರೆ ನಿಮಗೋಸ್ಕರ ಡಿಸರ್ವ್ ಆಗಿದೆ. ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ, ಹಾಗೆ ಗುರುವಿನ ಶರಣದಲ್ಲಿ ದೃಢವಾದ ನಂಬಿಕೆ ಇಡಿ, ಹಾಗೆ ಆ ವಿಚಾರವನ್ನು ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಬಾಬಾರವರ ನಾಮಸ್ಮರಣೆ ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಓಂ ಸಾಯಿನಾಥಾಯ ನಮಃ ಅನ್ನುವ ಈ ದಿವ್ಯ ಮಂತ್ರವನ್ನು ನೀವು ಪಠಿಸಿ. ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ದಿನನಿತ್ಯ ಪಠಿಸಿ. ಖಂಡಿತವಾಗಿಯೂ ನಿಮಗೆ ಒಂದು ಒಳ್ಳೆಯ ಹೊಸ ಉದ್ಯೋಗ ಸಿಗತ್ತೆ, ಅದು ಈ ತಿಂಗಳಲ್ಲೇ ಸಿಗತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೆಟ್ ಆಗ್ತದೆ. ಹಾಗೆ ವ್ಯವಹಾರ ಆಗಿರ್ಬೋದು, ಇಲ್ಲ ಶಿಕ್ಷಣದಲ್ಲಾಗಿರ್ಬೋದು, ಏನೇ ಒಂದು ಅಭಿವೃದ್ಧಿ ಬೇಕು ಅಂತೇಳಿ ನೀವು ಈ ಸಮಯದಲ್ಲಿ ಬಯಸ್ತಾ ಇದ್ದೀರಿ ಅಂದರೆ ಖಂಡಿತವಾಗಿಯೂ ಪಡಬೇಡಿ, ಆತಂಕ ಪಡಬೇಡಿ, ಅದು ನಿಮ್ಮ ಬಳಿಯೇ ಬರ್ತಾ ಇದೆ. ನೀವು ಯಾವ ರೀತಿ ಒಂದು ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ರೋ, ಒಳ್ಳೆಯ ಉದ್ದೇಶದ ಕರ್ಮವನ್ನು ಹೊಂದಿ ಆ ಕರ್ಮವೇ ಅದನ್ನು ನಿಮ್ಮ ಬಳಿ ಈ ಸಮಯದಲ್ಲಿ ತರ್ತಾ ಇದೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ದೈವಶಕ್ತಿ ನಿಮಗೆ ಒಂದು ಒಳ್ಳೆಯ ಶಕ್ತಿ ಕೊಡ್ತಾ ಇದೆ, ಪ್ರೀತಿ ಕೊಡ್ತಾ ಇದೆ, ಶಾಂತಿ ಕೊಡ್ತಾ ಇದೆ ಮತ್ತು ರಕ್ಷಣೆ ನೀಡ್ತಾ ಇರೋದ್ರಿಂದನೇ ನಿಮ್ಮ ಕುಟುಂಬದಲ್ಲಾಗಿರ್ಬೋದು, ನಿಮ್ಮ ವಿಚಾರದಲ್ಲಾಗಿರ್ಬೋದು ಕೆಲವು ಅತಿರೇಕಕ್ಕೆ ಕೆಲವು ವಿಚಾರಗಳು ಹೋಗಿ ಕೊನೆಗೊಳ್ತಾ ಇದ್ದಾವೆ. ಅಂದರೆ ಯಾವುದೋ ಒಂದು ವಿಚಾರದಲ್ಲಿ ಮನೆಯಲ್ಲಿ ಒಂದು ಅಲ್ಲೋಲ ಕಲ್ಲೋಲ ನಡೀತಾ ಇದೆ. ಅಂದರೆ ಪೂಜೆ ಮಾಡಬೇಕಾದ್ರೆ ಆಗಿರ್ಬೋದು, ಇಲ್ಲ ಏನೋ ಮಾಡಬೇಕಾದ್ರೆ ಒಂದು ನಕಾರಾತ್ಮಕತೆ ಹೊರಗೆ ಹೋಗುವಂಥ ಜಗಳ ಆಗತ್ತೆ. ಅಂದರೆ ಖಂಡಿತ ಆ ನಕಾರಾತ್ಮಕತೆ ಹೊರಗೆ ಹೋಗಲಿಕ್ಕೆ ಎಲ್ಲ ರೀತಿಯಲ್ಲೂ ಸಿದ್ಧತೆ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಅಂದರೆ ನಿಮ್ಮ ಮನಸ್ಸಲ್ಲಿ ಆಗಿರ್ಬೋದು, ನಿಮ್ಮ ಮನೆಯಲ್ಲಾಗಿರ್ಬೋದು ಈಗ ಒಂದು ಸಕಾರಾತ್ಮಕ ಭಾವ ಮೂಡಿದೆ. ಹಾಗಾಗಿ ಪೂಜೆ ಪುನಸ್ಕಾರಗಳಾಗಿರ್ಬೋದು, ನಾಮ ಜಪ ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ಈ ಪ್ರಕ್ರಿಯೆ ನಡೀತಾ ಇದೆ. ಅಂದರೆ ನೀವು ಆ ಪ್ರಕ್ರಿಯೆಗೆ ಒಂದು ಸಕಾರಾತ್ಮಕ ಪ್ರಕ್ರಿಯೆಗೆ ಒಳಗಾಗಿದ್ದೀರಾ, ಭಗವಂತನ ಸಾನ್ನಿಧ್ಯದಲ್ಲಿ ಶರಣಾಗಿದ್ದೀರಾ, ಗುರುವಿನ ಶರಣದಲ್ಲಿ ಇದ್ದೀರಾ. ಅಂದರೆ ಇಂಥ ನಕಾರಾತ್ಮಕತೆ ಅಂಥ ಸಾತ್ವಿಕ ಗುಣಗಳ ಜೊತೆಗೆ ಸ್ಪಂದಿಸೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಅದು ಕೆಲವು ಸಮಸ್ಯೆಗಳನ್ನು ಮಾಡ್ತಾ ಇದೆ ನಿಮ್ಮ ಕುಟುಂಬದ ಮಧ್ಯೆ, ನಿಮ್ಮ ಸಂಬಂಧಗಳ ಮಧ್ಯೆ. ಆದರೆ ನೀವು ಈ ಸಮಯದಲ್ಲಿ ಬಲವಾಗಿ ನಿಂತು ನಿಮ್ಮ ಪೂಜೆ ಆಗಿರ್ಬೋದು, ನಾಮಸ್ಮರಣೆ ಆಗಿರ್ಬೋದು, ಹಾಗೆ ದೇವರ ದರ್ಶನ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಹಾಗೆ ಒಂದು ಯಾವುದೆಲ್ಲ ಒಂದು ರೀತಿಯಲ್ಲಿ ನೀವು ಒಂದು ಒಳ್ಳೆಯ ಆಧ್ಯಾತ್ಮಿಕ ಪಯಣದತ್ತ ಸಾಗ್ತಿದ್ರೆ ಅವುಗಳಲ್ಲಿ ಇನ್ನೂ ಒಂದು ಉನ್ನತವಾದ ಬೆಳವಣಿಗೆಯನ್ನು ಕಂಡುಕೊಂಡಾಗ, ಅಂದರೆ ದೃಢವಾಗಿ ನಿಂತಾಗ ಆ ನಕಾರಾತ್ಮಕತೆಗೆ ಸೋಲಾಗತ್ತೆ, ಅದು ಹಿಂದೆ ಸರಿಯುತ್ತೆ ಎಲ್ಲ ರೀತಿಲೂ. ಮತ್ತು ಒಂದು ಏನು ಪೂಜೆ ಮಾಡಬೇಡಿ, ಇಲ್ಲ ವ್ರತ ಮಾಡಬೇಡಿ, ನಾಮಸ್ಮರಣೆ ಮಾಡಬೇಡಿ, ಇಷ್ಟ ಮಾಡಿದರೆ ಏನಾಯಿತು ಹಾಗೆ ಹೀಗೆ ಅಂತ ಏನು ನಿಮ್ಮ ಮನೇಲಿ ಜಗಳ ಮಾಡ್ತಿದ್ದಾರಲ್ಲ, ಅವರೆಲ್ಲರ ನಕಾರಾತ್ಮಕತೆ ದೂರ ಆಗಿ ಅವರು ಶಾಂತವಾಗ್ತಾರೆ. ನಿಮ್ಮ ಪೂಜೆಗಾಗಿರ್ಬೋದು, ನಿಮ್ಮ ನಾಮಸ್ಮರಣೆಗಾಗಿರ್ಬೋದು, ನಿಮ್ಮ ಒಂದು ಒಳ್ಳೆಯ ಪಯಣಕ್ಕೆ ಅವರು ಕೂಡ ಕೆಲವು ದಿನಗಳಲ್ಲಿ ಸ್ಪಂದಿಸ್ತಾರೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಹಾಗಾಗಿ ಈ ಸಮಯದಲ್ಲಿ ಕೆಲವು ಕಠಿಣತೆಗಳಿದಾವೆ, ಇಲ್ಲ ಕೆಲಸ ಸಿಗ್ತಾ ಇಲ್ಲ, ಇಲ್ಲ ಮಗು ಆಗ್ತಾ ಇಲ್ಲ, ಇಲ್ಲ ಮದುವೆ ಆಗ್ತಾ ಇಲ್ಲ, ಈ ರೀತಿಯ ನಕಾರಾತ್ಮಕ ಯೋಜನೆಗಳನ್ನು ನಿಮ್ಮ ಮನಸ್ಸಿನಿಂದ ಹೊರಗೆ ಹಾಕಿ ಪ್ರತಿ ಒಂದು ಬೆಳಗ್ಗೆಯನ್ನು, ಪ್ರತಿಯೊಂದು ದಿನದ ಒಂದು ಹೊಸ ಆರಂಭವನ್ನು ಧನ್ಯತೆಯಿಂದ ಆರಂಭಿಸಿ. ಅದು ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತೆ. ಹಾಗೆ ನೀವು ಏನು ಬಯಸ್ತಾ ಇದ್ದೀರಲ್ಲ ಅದನ್ನು ನಿಮಗೆ ತಂದುಕೊಡ್ಲಿಕ್ಕೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಹಾಗಾಗಿ ಶ್ರಮ ಮತ್ತು ಪ್ರಾಮಾಣಿಕತೆ ನಿಮಗೆ ಒಂದು ಯಶಸ್ಸನ್ನು ಖಂಡಿತವಾಗಿ ತರುತ್ತೆ. ಆದರೆ ಅದರ ಮೇಲೆ ನಿಮಗೆ ಪರಿಪೂರ್ಣವಾದ ಒಂದು ನಂಬಿಕೆ ಇರಬೇಕು. ಆಗ ಅಂಥ ಒಂದು ಹೊಸ ವಿಚಾರಗಳು ಪ್ರಗತಿಯ ರೂಪದಲ್ಲಿ ನಿಮಗೆ ಒಂದು ಅವಕಾಶವನ್ನು ತಂದುಕೊಡ್ತವೆ, ಅದೃಷ್ಟದ ರೂಪದಲ್ಲಿ. ಇಂಥ ಅವಕಾಶವನ್ನು ಒಂದು ನಕಾರಾತ್ಮಕತೆಯಿಂದ ಆಗಿರ್ಬೋದು, ಸಂದೇಹದಿಂದ ಆಗಿರ್ಬೋದು ಕಳ್ಕೊಳ್ಬೇಡಿ. ಈ ಸಮಯದಲ್ಲಿ ಕೆಲವರ ಎನರ್ಜಿ ಪ್ರಕಾರ ನೀವು ಬಹಳ ಸಕಾರಾತ್ಮಕವಾದ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀರಾ ನಿಮ್ಮ ಮನಸ್ಸಲ್ಲಿ, ಒಂದು ಹೊಸ ಪ್ರಾಜೆಕ್ಟ್ಗಳ ಬಗ್ಗೆ. ಖಂಡಿತವಾಗಿಯೂ ಅದು ಪ್ರಗತಿಯನ್ನು ಕಾಣುತ್ತೆ, ಒಂದು ಅದೃಷ್ಟವನ್ನು ತಂದುಕೊಡುತ್ತೆ, ಒಂದು ಒಳ್ಳೆಯ ಅಭಿವೃದ್ಧಿಯ ಜೊತೆಗೆ ಒಂದು ಸಂಪತ್ತನ್ನು ನಿಮಗೆ ಆಕರ್ಷಣೆ ಮಾಡಿಕೊಡುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಿದ್ದಾರೆ ಈ ಸಂದರ್ಭದಲ್ಲಿ. ಹಾಗೆ ನಿಮ್ಮ ಮನೆಯಲ್ಲಿ ಒಂದು ಹೊಸ ಜೀವ ಕೂಡ ಬರುತ್ತೆ. ಅಂದರೆ ನಿಮ್ಮ ಮನೆಗೆ ಒಂದು ಹೊಸ ಅತಿಥಿಯ ಆಗಮನ ಆಗತ್ತೆ. ಅಂದರೆ ನಿಮಗೆ ಈ ವರ್ಷದಲ್ಲೇ ಒಂದು ಸಂತಾನ ಭಾಗ್ಯ ದೊರಕುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಬಾಬಾರವರ
ಅವರಲ್ಲಿ ಇನ್ನೂ ಒಂದು ದೃಢವಾದ ವಿಶ್ವಾಸವನ್ನು ಹೊಂದಿ ಅವರ ನಾಮಸ್ಮರಣೆಯನ್ನು ಮಾಡಿ ಖಂಡಿತವಾಗಿಯೂ ನಿಮ್ಮಲ್ಲಿರುವ ಕೆಲವು ದೋಷಗಳನ್ನಾಗಿರ್ಬೋದು, ಇಲ್ಲ ಯಾವುದೋ ಒಂದು ಪೂರ್ವ ಜನ್ಮದ ಕೆಟ್ಟ ಕರ್ಮದಿಂದ ನಿಮಗೆ ಈಗ ಸಂತಾನ ಆಗೋದ್ರಲ್ಲಿ ಏನಾದರೂ ವಿಳಂಬ ಆಗಿದೆ ಅಂತ ಎಲ್ಲ ದೋಷಗಳನ್ನು ನಾನು ನಿವಾರಣೆ ಮಾಡ್ತೀನಿ, ನನ್ನ ನಾಮಸ್ಮರಣೆ ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಿದ್ದಾರೆ. ಹಾಗಾಗಿ ಓಂ ಸಾಯಿ ಕರ್ಮಧ್ವಂಸಿನಿ ನಮಃ ಅನ್ನುವ ಮಂತ್ರವನ್ನು ಜಪಿಸಿ ಹಾಗೆ ಕರ್ಮವನ್ನು ನಾಶ ಮಾಡೋದ್ರ ಜೊತೆಗೆ ಒಂದು ಹೊಸ ಒಳ್ಳೆಯ ಕರ್ಮದ ಉದ್ದೇಶವನ್ನು ನನ್ನಲ್ಲಿ ಮೂಡಿಸಿ ಆ ಕರ್ಮದೊಂದಿಗೆ ನನ್ನ ಜೀವನ ಒಂದು ಒಳ್ಳೆಯ ಪರಿಪೂರ್ಣವಾದ ಅರ್ಥವನ್ನು ಕಂಡುಕೊಳ್ಳುವಂತೆ ಮಾಡಿ ಅಂತೇಳಿ ನಿಮ್ಮ ಪ್ರಾರ್ಥನೆ ದೃಢವಾಗಿರಲಿ. ಖಂಡಿತವಾಗಿಯೂ ನೀವು ಅವರ ಶರಣದಲ್ಲಿದ್ದೀರಾ ಅಂದರೆ ಆದಷ್ಟು ಬೇಗನೆ ನಿಮಗೆ ಒಂದು ಸಂತಾನ ಸಂಬಂಧಿತ ಸಂತೋಷ ಸುದ್ದಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಿದ್ದಾರೆ. ಇದು ನಿಮ್ಮ ಸಂಬಂಧಗಳ ಹಾಗೆ ನಿಮ್ಮ ಕುಟುಂಬದ ಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತೆ ಈ ಸಮಯ. ಹಾಗಾಗಿ ಇದು ಒಂದು ಒಳ್ಳೆಯ ಸಮಯವಾಗಿದೆ. ನೀವು ಒಂದು 3 ತಿಂಗಳು ಬಿಡದೆ ಈ ನಾಮ ಮಂತ್ರವನ್ನು ಜಪಿಸಿ ಬಾಬಾರವರಲ್ಲಿ ಇನ್ನೂ ಒಂದು ದೃಢವಾದ ವಿಶ್ವಾಸವಿಟ್ಟು ಶರಣಾಗಿ. ಖಂಡಿತವಾಗಿಯೂ ನೀವು ಅಂದ್ಕೊಂಡಿದ್ದು ನಡೆಯುತ್ತೆ. ನಿಮ್ಮ ಮನೆಗೆ ಒಂದು ಹೊಸ ಅತಿಥಿಯ ಆಗಮನ ಆಗತ್ತೆ. ಅದರ ಒಂದು ನಿರೀಕ್ಷೆಯನ್ನು ಮಾಡಿ ಅದಕ್ಕೋಸ್ಕರ ನೀವು ಒಂದು ಸಿದ್ಧತೆಯನ್ನು ಮಾಡ್ಕೊಳ್ಳಿ ಸ್ವಾಗತಕ್ಕೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಪ್ರೀತಿಯಲ್ಲಿ ಒಂದು ಸ್ಥಿರತೆ ಮತ್ತು ಬದ್ಧತೆಯ ಸಮಯ ಕೂಡ ಬಂದಿದೆ. ಹಾಗಾಗಿ ನಿಮ್ಮ ಪ್ರೀತಿ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ತಿರುವನ್ನು ಪಡ್ಕೊಳ್ಳುತ್ತೆ. ಹಾಗೆ ನೀವೇನು ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀರಲ್ಲ, ನೀವು ಪ್ರೀತಿ ಮಾಡೋರು ಒಂದು ಬದಲಾವಣೆ ಆಗಬೇಕು, ಅವರಲ್ಲಿ ಒಂದು ಒಳ್ಳೆಯ ಉದ್ದೇಶ ಬರಬೇಕು, ಹಾಗೆ ನಮ್ಮ ಜೀವನ ಒಂದು ಒಳ್ಳೆಯ ದಾರಿಯಲ್ಲಿ ಸಾಗಬೇಕು, ನಮ್ಮ ಪ್ರೀತಿಯನ್ನು ಕೆಲವರು ಒಪ್ಕೊಳ್ಬೇಕು ಅಂತ ಹೇಳಿ ನೀವೇನು ಬಯಸ್ತಾ ಇದ್ರಲ್ಲ, ಖಂಡಿತವಾಗಿ ಮದುವೆ ಅಥವಾ ಸಂಬಂಧದ ಹೊಸ ಹಂತಕ್ಕೆ ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಸಜ್ಜುಗೊಳಿಸಿದ್ದಾರೆ. ಅಂದರೆ ನಿಮಗೆ ಅದನ್ನು ಪಡ್ಕೊಳ್ಳೋಕ್ಕೆ ಅರ್ಹತೆಯನ್ನು ಸಕ್ಷಮತೆಯನ್ನು ಬಾಬಾ ನೀಡಿದ್ದಾರೆ. ಹಾಗಾಗಿ ನೀವು ಅದನ್ನು ಈ ಸಮಯದಲ್ಲಿ ಪಡ್ಕೊಳ್ತೀರಾ. ನೀವು ಬಾಬಾರವರಲ್ಲಿ ಒಂದು ದೃಢವಾದ ವಿಶ್ವಾಸವನ್ನು ಹೊಂದಿ. ಇಲ್ಲಿ ನಿಮಗೆ ಒಂದು ಸಂದೇಶ ಸಿಗ್ತದೆ. ನಿಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಒಂದು ಹೊಸ ಬಾಗಿಲು ತೆರೆಯಲು ಮೊದಲು ನಿಮ್ಮ ಹಳೆಯ ಒಂದು ಭಯದ ಮತ್ತು ಆತಂಕದ ಒಂದು ಸಂದೇಹದ ಬಾಗಿಲನ್ನು ನೀವು ಮುಚ್ಚಲೇಬೇಕು. ನಿಮ್ಮ ಹೃದಯವನ್ನು ಈಗ ಮುಕ್ತವಾಗಿ ತೆರೀರಿ. ಪ್ರೀತಿ, ಸಮೃದ್ಧಿ ಮತ್ತು ಸಂತೋಷ ಈಗಲೇ ನಿಮ್ಮತ್ತ ಬರ್ತಾ ಇದೆ. ದೈವದ ಸಮಯದಲ್ಲಿ ಎಲ್ಲ ಆಶೀರ್ವಾದಗಳನ್ನು ನೀವು ಸ್ವೀಕಾರ ಮಾಡ್ತಿದ್ದೀರ. ಹಾಗಾಗಿ ಇದು ನಿಮ್ಮ ದೈವದ ಸಮಯ ಆಗಿದೆ. ಹಾಗಾಗಿ ಈ ಸಮಯದಲ್ಲಿ ನೀವು ಅಂದ್ಕೊಂಡಿದ್ದೆಲ್ಲ ನಡೆಯುತ್ತೆ. ನಂಬಿಕೆಯಿಂದ ಮುಂದೆ ಹೆಜ್ಜೆ ಹಾಕಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಒಂದು ಬ್ಲೆಸ್ಸಿಂಗನ್ನು ನೀಡ್ತಿದ್ದಾರೆ. ನಿಮ್ಮ ಹೃದಯದಲ್ಲಿ ಈ ಸಮಯದಲ್ಲಿ ಒಂದು ನಂಬಿಕೆ ದೃಢವಾಗಿ ಇದ್ದರೆ ಖಂಡಿತವಾಗಿಯೂ ನೀವು ತಲುಪುವ ದಾರಿ ಯಾವತ್ತಿಗೂ ನಿಮ್ಮ ಸನಿಹವೇ ಇರುತ್ತೆ. ಅದೇ ನಿಮ್ಮನ್ನು ಹುಡುಕಿ ಬರುತ್ತೆ, ಯಾವತ್ತಿಗೂ ಅದು ಮುಚ್ಚೋದಿಲ್ಲ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಹೇಳ್ತಿದ್ದಾರೆ. ಪ್ರತಿಯೊಂದು ಬೆಳಗ್ಗೆಯೂ ಹೊಸ ಆಶೀರ್ವಾದದ ಬಾಗಿಲನ್ನು ನಿಮಗೆ ತೆರೆಯುತ್ತೆ. ದೈವ ಶಕ್ತಿಗಳು ನಿಮ್ಮನ್ನು ಪ್ರೀತಿ, ಶಾಂತಿ, ಸಮೃದ್ಧಿ ಮತ್ತು ಸಂತೋಷದಿಂದ ತುಂಬಿಸ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನೀವು ಕುಗ್ಗಬಾರ್ದು, ದುರ್ಬಲತೆಗೆ ಜಾರಬಾರ್ದು. ನಿಮ್ಮ ಸುತ್ತಮುತ್ತ ಕೆಲವು ನೆಗೆಟಿವ್ ಜನರಾಗಿರ್ಬೋದು, ನೆಗೆಟಿವ್ ವಿಚಾರಗಳಾಗಿರ್ಬೋದು ನಡೀತಾ ಇದ್ದಾವೆ, ನೋವು ಕೊಡ್ತಾ ಇದ್ದಾವೆ, ನಿಂದನೆ ಕೊಡ್ತಾ ಇದ್ದಾವೆ ಅಂದರೆ ಅದ್ರ ಕಡೆ ಗಮನ ಕೊಡಲೇಬಾರ್ದು. ಅದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ಜೀವನದಲ್ಲಿ ನಿಮ್ಮ ಲಕ್ಷ್ಯದ ಕಡೆ ಗಮನ ಕೊಟ್ಟು ನೀವು ಮುಂದೆ ಸಾಗಿದಾಗ ಖಂಡಿತವಾಗಿ ಆ ಎಲ್ಲ ವಿಚಾರಗಳು ತಾನಾಗಿ ನಶಿಸ್ತವೆ, ಮಂಜಿನಂತೆ ಕರಗ್ತವೆ, ಪರಿವರ್ತನೆಗೊಳ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ನಿಮ್ಮ ಜೀವನದ ಕಡೆ ನೀವು ಬಹಳ ಮುಖ್ಯವಾದ ಒಂದು ಗುರಿಯನ್ನು ಇಟ್ಕೊಂಡು ಸಾಕ್ತಾ ಇದ್ದೀರಾ. ಅಂದರೆ ಯಾವುದೋ ಒಂದು ವಿಚಾರದಲ್ಲಿ ಪರಿವರ್ತನೆ ಬೇಕು ಅಂತೇಳಿ, ನಿಮ್ಮ ಮಕ್ಕಳ ವಿಚಾರದಲ್ಲಾಗಿರ್ಬೋದು, ಸಂಬಂಧಗಳ ವಿಚಾರದಲ್ಲಾಗಿರ್ಬೋದು, ಇಲ್ಲ ನಿಮ್ಮ ವಿಚಾರದಲ್ಲೇ ಆಗಿರ್ಬೋದು, ಕೆಲವು ಪರಿವರ್ತನೆಗಳನ್ನು ನೀವು ಬಯಸ್ತಾ ಇದ್ದಾರೆ. ಸಂದರ್ಭದಲ್ಲಿ ಖಂಡಿತವಾಗಿಯೂ ಆ ಮುಖ್ಯವಾದ ಬದಲಾವಣೆಗಳು ನಿಮ್ಮನ್ನು ಆರಿಸಿದ್ದಾವೆ, ಅಂದರೆ ನಿಮ್ಮನ್ನು ಆರಿಸ್ಕೊಂಡಿದ್ದಾವೆ. ಖಂಡಿತವಾಗಿಯೂ ಅವು ನಿಮ್ಮ ಸನಿಹವೇ ಬರ್ತಾ ಇದ್ದಾವೆ. ಯಾವುದಕ್ಕೂ ಧೃತಿಗೆಡೋದು ಬೇಡ, ಚಿಂತೆ ಮಾಡೋದು ಬೇಡ. ಭಗವಂತನ ಚಿಂತನೆ ಮಾಡಿ ಪ್ರಾಮಾಣಿಕವಾಗಿ ನೀವು ಯಾವ ಕೆಲಸದತ್ತ ಗಮನ ಹರಿಸಬೇಕೋ ಆ ಕೆಲಸದ ಕಡೆ ನಿಮ್ಮ ದೃಷ್ಟಿಕೋನ ಇರಲಿ ಈ ಸಮಯದಲ್ಲಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಒಂದು ಕಷ್ಟ ಬಂದರೂ ಅದು ಒಂದು ಪರೀಕ್ಷೆ, ನಿಮ್ಮ ಬಲ, ನಿಮ್ಮ ಧೈರ್ಯ ಮತ್ತು ಸಹನೆಗೆ ದೈವಶಕ್ತಿಯ ಒಂದು ಉತ್ತೇಜನೆಯಾಗಿದೆ, ಪ್ರೇರಣೆಯಾಗಿದೆ, ಒಂದು ಪರೀಕ್ಷೆಯಾಗಿದೆ ಅನ್ನೋ ರೀತಿಯಲ್ಲಿ ನೀವು ದೃಢವಾದ ವಿಶ್ವಾಸದಿಂದ ಮುಂದೆ ಹೆಜ್ಜೆ ಇಡ್ರಿ. ನಿಮ್ಮ ಸುತ್ತ ಇರುವ ಒಂದು ನಕಾರಾತ್ಮಕತೆ ಅನ್ನೋದು ತನ್ನಿಂದ ತಾನೇ ಹಿಂದೆ ಸರಿಯುತ್ತೆ. ನೀವು ಇವತ್ತು ಮಾಡ್ತಾ ಇರುವ ಪ್ರತಿಯೊಂದು ಒಳ್ಳೆಯ ಕೆಲಸ ನಿಮ್ಮ ನಾಳೆಯ ಸಂತೋಷದ ಒಂದು ಬೀಜವಾಗಿದೆ ಅನ್ನೋದನ್ನು ಮರಿಬೇಡಿ. ಆ ಬೀಜದ ಬಿತ್ತನೆಯನ್ನು ನೀವೀಗಾಗಲೇ ಮಾಡಿದ್ದೀರಾ. ಖಂಡಿತವಾಗಿಯೂ ಅದನ್ನು ಫಲದ ರೂಪದಲ್ಲಿ ನೀವು ಅದನ್ನು ಪಡೆದುಕೊಳ್ತೀರಾ. ಅದಕ್ಕೆ ನಾನು ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ನಂಬಿಕೆ ಇಟ್ಟು ನೀವು ಮುಂದೆ ಹೆಜ್ಜೆ ಹಾಕಿ. ದೈವದ ಆಶೀರ್ವಾದಗಳು, ಗುರುವಿನ ಆಶೀರ್ವಾದ ಯಾವತ್ತೂ ನಿಮ್ಮ ಹೃದಯದತ್ತನೇ ಬರ್ತಾ ಇದ್ದಾವೆ. ಸಂದೇಶದ ಮೂಲಕ ನಿಮ್ಮ ಸಂಪರ್ಕಕ್ಕೆ ನೇರವಾಗಿ ಬಂದು ನಿಮ್ಮನ್ನು ಕೆಲವು ಕೆಟ್ಟ ವಿಚಾರಗಳಿಂದ ಹೀಲ್ ಮಾಡ್ತವೆ, ನಿಮ್ಮ ದೋಷಗಳನ್ನು ಹೀಲ್ ಮಾಡ್ತವೆ. ಹಾಗೆ ಕೆಟ್ಟದು ನಿಮ್ಮಿಂದ ದೂರ ಆಗುತ್ತೆ, ಹಾಗೆ ಒಳ್ಳೆಯದನ್ನು ನಿಮ್ಮ ಕಡೆ ನೀವು ಒಂದು ಆಕರ್ಷಣೆ ಮಾಡ್ಕೊಳ್ತೀರಾ. ಇಲ್ಲಿ ಗುರುವಿನ ಪ್ರೇರಣೆ ಅಂದರೆ ದೈವ ಪ್ರೇರಣೆಯ ಆಶೀರ್ವಾದದ ಒಂದು ಸಂದೇಶ ಸಿಗ್ತಾ ಇದೆ ನಿಮಗೆ. ಈ ಕ್ಷಣದಲ್ಲಿ ದೈವಶಕ್ತಿಗಳ ಕರುಣೆ ಆಗಿರ್ಬೋದು ನಿಮ್ಮ ಮೇಲೆ ಹರಿದು ಬರ್ತಾ ಇದೆ. ನೀವು ಮಾಡಿದ ಪ್ರಾರ್ಥನೆ, ಪೂಜೆ ಮತ್ತು ಶ್ರದ್ಧೆ ಇವೆಲ್ಲವೂ ಒಂದು ಒಳ್ಳೆಯ ಸೇವೆ ಆಗಿರ್ಬೋದು, ಎಲ್ಲವೂ ಫಲಿತಾಂಶ ನೀಡಲು ಸಿದ್ಧವಾಗಿವೆ. ನಿಮ್ಮ ಹೃದಯದ ಆಳದ ಬೇಡಿಕೆಗಳು ಏನೇ ಇದ್ದರೂ ಕೂಡ ಈಗ ವಿಶ್ವದ ಆಶೀರ್ವಾದದ ರೂಪದಲ್ಲಿ ನಿಮ್ಮತ್ತ ಬರ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬ್ಲೆಸ್ಸಿಂಗ್ ಸಿಗ್ತದೆ. ಇಂದು ನಿಮ್ಮ ಜೀವನದಲ್ಲಿ ಶುಭ ಆರಂಭ ಮತ್ತು ಶಾಂತಿ ಮತ್ತು ಸಮೃದ್ಧಿಯ ಬಾಗಿಲು
ತೆರೆದುಕೊಳ್ತಾ ಇದೆ. ದೈವಶಕ್ತಿ ನಿಮ್ಮ ಪ್ರತಿಯೊಂದು ಹೆಜ್ಜೆಗೂ ಬೆಳಕನ್ನು ನೀಡ್ತಾ ಇದೆ. ನೀವು ನಂಬಿಕೆಯಿಂದ ದೈವಶಕ್ತಿಯ ಮೊರೆ ಹೋಗಿದ್ದೀರಾ, ಕುಲದೇವತೆ ಮೊರೆ ಹೋಗಿದ್ದೀರಾ, ಗ್ರಾಮ ದೇವತೆಗಳನ್ನು ಪೂಜೆ ಮಾಡ್ತಾ ಇದ್ದೀರಾ, ಹಾಗೆ ಇನ್ಯಾವುದೇ ರೀತಿ ಇಷ್ಟ ದೇವತೆಗಳನ್ನು ಪೂಜೆ ಮಾಡ್ತಿದ್ದೀರಾ, ಗುರುವಿನಲ್ಲಿ ದೃಢವಾದ ಸಮರ್ಪಣಾ ಭಾವದಿಂದ ಶರಣಾಗಿದ್ದೀರಾ ಅಂದರೆ ನಿಮ್ಮ ಪ್ರಾರ್ಥನೆಗಳು ಈಗ ಆಶೀರ್ವಾದವಾಗಿ ಅರಳುತ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಗೈಡೆನ್ಸ್ ವಿತ್ ಬ್ಲೆಸ್ಸಿಂಗ್ ನೀಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಒಂದು ಪರಿವರ್ತನೆ ಆಗಿರ್ಬೋದು, ನಿಮ್ಮ ಜೀವನದ ಒಂದು ಕೆಲವು ಸೇವೆಗಳಾಗಿರ್ಬೋದು, ಅಂದರೆ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಪ್ರಾಣಿಗಾಗಿರ್ಬೋದು, ಪಕ್ಷಿಗಾಗಿರ್ಬೋದು, ಪ್ರಾಣಿಗಳಿಗಾಗಿರ್ಬೋದು, ಪ್ರಕೃತಿಗಾಗಿರ್ಬೋದು, ನಿಸ್ಸಾಯಕರಿಗಾಗಿರ್ಬೋದು ಒಂದು ಸೇವೆಯನ್ನು ಮಾಡಿದಿರೋ, ಅಂದರೆ ನಿಮ್ಮಲ್ಲಿ ಒಂದು ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವವನ್ನು ಮೂಡಿಸ್ಕೊಂಡಿದ್ದೀರಲ್ಲ, ಈ ಕ್ಷಣದಲ್ಲಿ ನಿಮ್ಮ ಜೀವನದ ಒಂದು ಹೊಸ ಅಧ್ಯಾಯ ಆರಂಭವಾಗ್ತಾ ಇದೆ. ಅಂದರೆ ಮುಂದಿನ ದಿನಗಳಲ್ಲಿ ನೀವು ಕಾದಿದ್ದ ಒಂದು ಒಳ್ಳೆಯ ಫಲಿತಾಂಶಗಳು ಒಂದೊಂದಾಗಿ ನಿಮ್ಮತ್ತ ಬರ್ತಾ ಇದ್ದಾವೆ. ನಿಮ್ಮ ಶ್ರಮ ಮತ್ತು ಸಹನೆ ಮತ್ತು ನಂಬಿಕೆ ಇವೆಲ್ಲವೂ ಈಗ ಫಲಿತಾಂಶವನ್ನು ನೀಡುತ್ತಾ ಇದ್ದಾವೆ. ನೀವು ಬಿತ್ತಿದ ಒಳ್ಳೆಯ ಕಾರ್ಯಗಳ ಬೀಜಗಳು ಶಾಂತಿ, ಪ್ರೀತಿ ಮತ್ತು ಸಮೃದ್ಧಿಯ ಫಲವಾಗಿ ಅರಳ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ನೀಡ್ತಿದ್ದಾರೆ. ದೈವಶಕ್ತಿಗಳು ನಿಮ್ಮ ಪಕ್ಕದಲ್ಲೇ ಇವೆ. ಮುಂದಿನ ಜೀವನದಲ್ಲಿ ಶುಭ, ಯಶಸ್ಸು ಮತ್ತು ಸಂತೋಷ ನಿತ್ಯ ಸಂಗಾತಿಗಳಾಗ್ತವೆ. ಆ ರೀತಿಯ ಒಂದು ಕರ್ಮದ ಉದ್ದೇಶದ ಬೀಜವನ್ನು ಈ ಸಮಯದಲ್ಲಿ ಬಿತ್ತಿದ್ದೀರಾ. ಹಾಗಾಗಿ ಇವುಗಳು ನಿಮ್ಮ ಜೊತೆಯೇ ಸದಾ ಸಾಕ್ತವೆ. ಆ ಯಶಸ್ಸಿನ, ಆ ಒಳ್ಳೆಯ ಕರ್ಮದ ಒಂದು ಬೀಜದ ಫಲವಾಗಿ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಬ್ಲೆಸ್ಸಿಂಗ್ ಸಿಗ್ತಾ ಇದೆ. ಈ ಕ್ಷಣದಲ್ಲಿ ಬಾಬಾ ನಿಮ್ಮ ಹೃದಯದ ಒಂದು ಆಳವನ್ನು ಸ್ಪರ್ಶಿಸ್ತಾ ಇದ್ದಾರೆ. ನೀವು ಅನುಭವಿಸಿದ ನೋವಾಗಿರ್ಬೋದು, ನಿರಾಸೆ ಆಗಿರ್ಬೋದು, ಮತ್ತು ಭಯ ಆಗಿರ್ಬೋದು, ಇವೆಲ್ಲವೂ ನಿಧಾನವಾಗಿ ಮಾಯವಾಗ್ತಾ ಇದ್ದಾವೆ ಅನ್ನುವ ರೀತಿಯಲ್ಲಿ ನೀವು ಫೀಲ್ ಮಾಡ್ಕೊಳ್ಬೇಕು. ಆಗ ಬಾಬಾ ನಿಮ್ಮ ಮುಂದೆ ಒಂದು ಬೆಳಕಿನ ದಾರಿಯನ್ನು ತೆರೀತಾರೆ. ನಿಮ್ಮ ಮನಸ್ಸಿಗೆ ಆಗ ಶಾಂತಿ, ಧೈರ್ಯ ಮತ್ತು ಸಂತೋಷದ ಅಲೆ ಹರಿಯುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗನ್ನು ನೀಡ್ತಿದ್ದಾರೆ. ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿರುವ ನಿರಾಸೆ ಆಗಿರ್ಬೋದು, ಭಯ ಆಗಿರ್ಬೋದು, ಆತಂಕ ಆಗಿರ್ಬೋದು, ಮುಂದೇನು ಅನ್ನುವ ಭೀತಿ ಆಗಿರ್ಬೋದು, ಅವೆಲ್ಲವನ್ನು ಬಾಬಾರವರ ಪಾದಗಳಲ್ಲಿ ದೃಢವಾದ ನಂಬಿಕೆಯೊಂದಿಗೆ ಸಮರ್ಪಣೆ ಮಾಡಿ ನೀವು ಕೂಡ ಶರಣಾಗಿ ನೀವು ಬಯಸಿದ ಪ್ರೀತಿ, ಗೌರವ ಮತ್ತು ಯಶಸ್ಸು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನೆಲೆಸ್ತದೆ ಶಾಶ್ವತವಾಗಿ. ಯಾಕಂದರೆ ಅದನ್ನು ಕೊಡ್ತಾ ಇರುವುದು ಗುರುವು, ಅಂದರೆ ನೀವು ನಂಬಿದ ದೈವಶಕ್ತಿಗಳು. ಅದನ್ನು ಯಾರಿಂದಲೂ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಿಮ್ಮ ಶತ್ರುಗಳು ನಿಮ್ಮ ಬಗ್ಗೆ ಎಷ್ಟೇ ಹಾಗೆ ಸಾಧಿಸಿದ್ರು, ನಿಮಗೇನೇ ಮಾಡಬೇಕು ಅಂತೇಳಿ ಪ್ರಯತ್ನ ಪಟ್ಟರು ಕೂಡ ಅವೆಲ್ಲವೂ ಅವರ ಅಸಫಲತೆಗೆ ಕಾರಣವಾಗ್ತವೆ, ಅವರ ಜೀವನದ ಅವನತಿಗೆ ಕಾರಣವಾಗ್ತದೆ. ಅಂದರೆ ಅವರು ನಿಮ್ಮ ಬಗ್ಗೆ ಯಾವೆಲ್ಲ ರೀತಿಯಲ್ಲಿ ಒಂದು ಕೆಟ್ಟ ಪರಿಣಾಮವನ್ನು ಬೀರ್ತಾ ಹೋಗ್ತಾರೋ ಅವರೇ ತಮ್ಮ ಜೀವನವನ್ನು ಒಂದು ಅವನತಿಯತ್ತ ತಗೊಂಡು ಹೋಗ್ತಾರೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಹಾಗಾಗಿ ನಿಮ್ಮ ಪ್ರಾರ್ಥನೆಗಳು ವ್ಯರ್ಥವಾಗಿಲ್ಲ. ನಾನು ನಿಮ್ಮ ಜೊತೆ ಇದ್ದೇನೆ. ನಿಮ್ಮ ಜೀವನಕ್ಕೆ ಹೊಸ ಬೆಳಕು, ಹೊಸ ಪ್ರಾರಂಭ ಮತ್ತು ಅನಂತ ಆಶೀರ್ವಾದದ ರೂಪದಲ್ಲಿ ನಾನು ಕೊಡ್ತಾ ಇದ್ದೀನಿ. ಬ್ರಹ್ಮಾಂಡದ ಮೂಲಕ ನಿಮಗೆ ಅನೇಕ ರೀತಿಯ ಕೆಲವು ಸೂಚನೆಗಳನ್ನು ನೀಡ್ತೀನಿ. ಆ ಸೂಚನೆಗಳ ಪ್ರಕಾರ ನೀವು ಕೆಲವು ಪರಿವರ್ತನೆಗಳನ್ನು ಮಾಡಿಕೊಂಡಾಗ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನು ಆಕರ್ಷಣೆ ಮಾಡ್ಕೊಳ್ತೀರಾ. ಈ ಸಮಯದಲ್ಲಿ ನಿಮ್ಮಲ್ಲಿರುವ ಒಂದು ಧೈರ್ಯ ಆಗಿರ್ಬೋದು, ಆತ್ಮವಿಶ್ವಾಸ ಆಗಿರ್ಬೋದು, ಒಂದು ಪ್ರಾರ್ಥನೆ ಆಗಿರ್ಬೋದು, ಹಾಗೆ ಒಂದು ಸಂಕಲ್ಪ ಆಗಿರ್ಬೋದು, ನೀವು ಮಾಡ್ತಾ ಇರುವ ಒಂದು ಒಳ್ಳೆಯ ಸೇವೆಗಳ ಫಲ ಯಾವ ರೀತಿ ಕೆಲಸ ಮಾಡ್ತಾ ಇದೆ ನಿಮ್ಮ ಪರವಾಗಿ ಅಂದರೆ ಈ ಬ್ರಹ್ಮಾಂಡವೇ ಈಗ ನಿಮ್ಮ ಪರವಾಗಿ ಕೆಲಸ ಮಾಡ್ತಾಯಿದೆ. ಕೆಲಸ ಹಾಗೂ ಮದುವೆಯ ವಿಚಾರದಲ್ಲಿ ಇಷ್ಟು ದಿನ ಇದ್ದ ಅಡೆತಡೆಗಳಾಗಿರ್ಬೋದು ನಿಧಾನವಾಗಿ ದೂರವಾಗ್ತವೆ. ನಿಮ್ಮ ಸಹನೆ, ನಂಬಿಕೆ ಮತ್ತು ಪ್ರಾರ್ಥನೆಗಳು ಬ್ರಹ್ಮಾಂಡದ ಶಕ್ತಿಯನ್ನು ಕೂಡ ಆಕರ್ಷಣೆ ಮಾಡಿದ್ದೇವೆ. ಅಂಥ ಒಂದು ಒಳ್ಳೆಯ ಸದ್ಗುಣಗಳನ್ನು ನೀವು ಬೆಳೆಸ್ಕೊಂಡಿದ್ದೀರ. ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ಸಾಗಿ ಗುರುವಿನ ಶರಣದಲ್ಲಿ ಹೋಗಿ ಗುರುವು ನಿಮ್ಮನ್ನು ಈ ರೀತಿ ಸಿದ್ಧಗೊಳಿಸಿದ್ದಾರೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಎಲ್ಲದನ್ನು ಅತ್ಯಂತ ಶೀಘ್ರದಲ್ಲೇ ಪಡ್ಕೊಳ್ತೀರಾ. ಒಂದು ಅವಕಾಶಗಳ ಬಾಗಿಲು ನಿಮಗೋಸ್ಕರ ತೆರೀತಾ ಇದೆ. ಒಂದು ಕೆಲಸದಲ್ಲಿ ಸ್ಥಿರತೆ ಸಿಗತ್ತೆ, ಮದುವೆಯಲ್ಲಿ ಸಂತೋಷ ಮತ್ತು ಕುಟುಂಬದಲ್ಲಿ ಶಾಂತಿ ಕೂಡ ನೆಲೆಯಾಗುತ್ತೆ. ಒಂದು ಗುರುವಾಗಿರ್ಬೋದು, ನೀವು ನಂಬಿದ ದೇವರಾಗಿರ್ಬೋದು, ಈ ಬ್ರಹ್ಮಾಂಡದ ಶಕ್ತಿಗಳಾಗಿರ್ಬೋದು ನಿಮಗೆ ಹೇಳ್ತಾ ಇದ್ದೇವೆ, ನಿಮ್ಮ ಜೀವನದ ದಾರಿಯನ್ನು ನಾನು ಸರಿದೂಗಿಸ್ತಾ ಇದ್ದೀನಿ. ಯಾವುದೇ ಭಯವಿಲ್ಲದೆ ಮುಂದಕ್ಕೆ ಹೆಜ್ಜೆ ಇಡು. ನಿಮ್ಮ ಗುರಿ ಮತ್ತು ಸಂತೋಷ ನಿಮ್ಮದಾಗತ್ತೆ ಅನ್ನೋ ರೀತಿಯಲ್ಲಿ ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದೇವೆ. ಎಲ್ಲ ಅಡೆತಡೆಗಳು ಮಾಯವಾಗಿ ನಿಮ್ಮ ಜೀವನಕ್ಕೆ ಶುಭಾರಂಭ, ಸಮೃದ್ಧಿ ಮತ್ತು ಪ್ರೀತಿ ನೆಲೆಸುತ್ತೆ. ಇದು ನನ್ನ ಆಶೀರ್ವಾದವಾಗಿದೆ. ನನ್ನ ಕಡೆಯಿಂದ ನಿಮ್ಮ ಜೀವನದಲ್ಲಿರುವ ಕೆಟ್ಟದು ಅಳಿಯುತ್ತೆ, ಒಳ್ಳೆಯದು ಉಳಿಯುತ್ತೆ. ನಾನು ಶಾಶ್ವತವಾಗಿ ನಿಮಗೆ ಒಂದು ಒಳ್ಳೆಯ ಫಲವನ್ನು, ಬ್ಲೆಸ್ಸಿಂಗನ್ನು ಕೊಡ್ತೀನಿ. ಹಾಗಾಗಿ ನೀವು ಒಂದು ಒಳ್ಳೆಯ ಮನೋಭಾವದಿಂದ ಈ ಸಮಯದಲ್ಲಿ ಧ್ಯಾನ ಮಾಡಿ, ಹಾಗೆ ನಿಮ್ಮ ಬಗ್ಗೆ ಒಂದು ಪ್ರೀತಿ, ಗೌರವ, ಆದರವನ್ನು ಇಟ್ಕೊಂಡು ಮುಂದೆ ಸಾಗಿ. ಅದು ನಿಮ್ಮನ್ನು ಗೌರವಿಸುವುದರ ಜೊತೆಗೆ ನಿಮ್ಮ ಎದುರಿಗಿರುವವರಿಗೂ ಗೌರವವನ್ನು ನೀಡುತ್ತೆ. ಆಗ ಬೇರೆಯವರ ವಿಚಾರ ಹೇಗೆ ಇರಲಿ, ನಿಮ್ಮ ವಿಚಾರವನ್ನು ದೈವಶಕ್ತಿಗಳು, ಗುರುವು, ಬ್ರಹ್ಮಾಂಡವು ಅಳೆದು ತೂಗಿ ಕರ್ಮಕ್ಕನುಸಾರವಾಗಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಫಲಿತಾಂಶವನ್ನು ತುಂಬಿಸ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಹಾಗಾಗಿ ಈ ಸಮಯದಲ್ಲಿ ಕೆಲವು ಜನರಾಗಿರ್ಬೋದು, ಕೆಲವು ಕೆಟ್ಟ ವಿಚಾರಗಳಾಗಿರ್ಬೋದು, ಹಾಗೆ ನಿಮ್ಮಲ್ಲಿರುವ ಒಂದು ನಕಾರಾತ್ಮಕತೆಯನ್ನು ನೀವು ಗುರುತಿಸಿ ಅವುಗಳನ್ನು ನೀವೇ ದೂರ ಇಡ್ತೀರಾ. ಅಂದರೆ ಒಂದು ಸ್ವತಂತ್ರತೆಯನ್ನು ಪಡ್ಕೊಳ್ತೀರಾ ಒಂದು ಕೆಟ್ಟದ್ರಿಂದ. ಇದರಿಂದ ಏನಾಗುತ್ತೆ ಅಂದರೆ ನೇರವಾಗಿ ನೀವು ಗುರುವಿನ ಸಂಪರ್ಕಕ್ಕಾಗಿರ್ಬೋದು, ದೈವಶಕ್ತಿಗಳ ಸಂಪರ್ಕಕ್ಕಾಗಿರ್ಬೋದು ಹೋಗ್ತೀರಾ. ಇದರಿಂದ ಅವರ ಅನುಗ್ರಹ, ಆಶೀರ್ವಾದಕ್ಕೆ ನೇರವಾಗಿ ಕಾರಣವಾಗ್ತೀರಾ. ಇದರಿಂದ ನಿಮ್ಮ ಜೀವನದಲ್ಲಿ ಒಂದು ಸಮೃದ್ಧಿ ಅನ್ನೋದು ಹೇರಳವಾಗಿ ನಿಮ್ಮಡೆಗೆ ಹರಿದು ಬರುತ್ತೆ. ಅದು ಯಾವುದೋ ರೂಪದಲ್ಲಿ, ಕೆಲಸದ ರೂಪದಲ್ಲಿ, ಅಭಿವೃದ್ಧಿಯ ರೂಪದಲ್ಲಿ, ಇಲ್ಲ ನಿಮ್ಮ ಮನಸ್ಸಿನ
ಮನಸ್ಸಿನ ಆಲೋಚನೆಗಳು, ಇಚ್ಛೆಗಳು ಈಡೇರುವ ಮೂಲಕ ಆಗಿರ್ಬೋದು, ಮನೆಗೆ ಒಂದು ಸಮೃದ್ಧಿಯ ಮೂಲಕ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ರೀತಿಯ ಹಣಕಾಸಿನ ವಿಚಾರದಲ್ಲಿರುವ ಅಡೆತಡೆಗಳು ನಿವಾರಣೆ ಆಗೋ ರೂಪದಲ್ಲಾಗಿರ್ಬೋದು, ಇಲ್ಲ ಬಹಳ ದಿನದ ಒಂದು ಹಣ ವಾಪಸ್ ಬರಬೇಕು ಅನ್ನೋದಾಗಿದ್ದರೆ ಅದು ಬರೋದಾಗಿರ್ಬೋದು, ಇಲ್ಲ ಉತ್ತಮ ಕೆಲಸಕ್ಕೆ ಕೈ ಹಾಕೋದಾಗಿರ್ಬೋದು, ಎಲ್ಲ ರೀತಿಯ ಒಂದು ಒಳ್ಳೆಯ ಉದ್ದೇಶಗಳಿಗೆ ಇದು ಒಂದು ಒಳ್ಳೆಯ ಸಮಯವಾಗಿದೆ. ಹಾಗಾಗಿ ಈ ಎಲ್ಲ ಕೆಲಸಗಳು ನಿಮ್ಮಿಂದ ಆಗ್ತವೆ, ಆಕರ್ಷಣೆ ಮಾಡ್ಕೊಳ್ತವೆ, ನಿಮ್ಮನ್ನು ಆ ಕೆಲಸಗಳಿಗೆ ಆಯ್ಕೆ ಮಾಡ್ಕೊಳ್ತವೆ. ಅಂದರೆ ನಿಮಗೋಸ್ಕರ ನಿಮ್ಮ ಒಂದು ಸಂಚಿತ ಕರ್ಮ ಆಗಿರ್ಬೋದು, ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಕರ್ಮ ಆಗಿರ್ಬೋದು, ಏನು ಡಿಸರ್ವ್ ಮಾಡಿಟ್ಟಿದೆಯಲ್ಲ ಅದನ್ನು ಈ ಸಂದರ್ಭದಲ್ಲಿ ನೀವು ಪರಿಪೂರ್ಣವಾಗಿ ಪಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೆಂಟ್ ಆಗ್ತದೆ. ಹಾಗೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಮೂಲಕ, ಈ ಸಂದೇಶಗಳ ಮೂಲಕ ಬಾಬಾರವರು ನಿಮ್ಮ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಅಂದರೆ ನಿಮ್ಮ ಮನಸ್ಸಿನ ಆಳಕ್ಕೆ ಇಳಿದು ನಿಮ್ಮಲ್ಲಿರುವ ಒಂದು ಕೆಟ್ಟದನ್ನು ಹೀರಿಕೊಳ್ತಾ ಇದ್ದಾರೆ, ಗುಣಪಡಿಸ್ತಾ ಇದ್ದಾರೆ, ಹೀಲ್ ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಸಮೃದ್ಧಿ, ಸುಖ, ಶಾಂತಿ, ನೆಮ್ಮದಿನ ತುಂಬಿಸ್ತಾ ಇದ್ದಾರೆ. ಈ ರೀತಿಯ ಒಂದು ಫೀಲ್ ನೀವು ಮಾಡಿಕೊಂಡಾಗ ಖಂಡಿತವಾಗಿ ಅವರ ಆಶೀರ್ವಾದಕ್ಕೆ, ಅವರ ಒಂದು ಬ್ಲೆಸ್ಸಿಂಗಿಗೆ ನೇರವಾಗಿ ಕಾರಣವಾಗ್ತೀರಾ. ನಿಮ್ಮ ಜೀವನದಲ್ಲಿ ಒಂದು ಶಾಂತಿ, ಸಮೃದ್ಧಿ ಅನ್ನೋದು ನೆಲೆಯಾಗುತ್ತೆ. ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನ ವಿಚಾರಗಳು ನಿಮಗೆ ಹತ್ತಿರವಾದರೆ, ರೆಸನೇಟ್ ಆದರೆ ಖಂಡಿತವಾಗಿಯೂ ಕೃತಜ್ಞತಾ ಪೂರ್ವಕವಾಗಿ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ ಬಾಬಾ ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.